ಹಲೋ ಎವ್ರಿವನ್, ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ಅಪ್ಕಮಿಂಗ್ ನೋಟಿಫಿಕೇಷನ್ಸ್ನ ನೋಡ್ಕೊಳ್ತಾ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪೇರ್ ಆಗ್ತಿದ್ದೀರಾ ಅವರಿಗೆ ಯೂಸ್ಫುಲ್ ಆಗುವಂಥ ವಿಡಿಯೋ. ಅದರಲ್ಲೂ ಮುಖ್ಯವಾಗಿ ನಮ್ಮ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸು ಹಾಗೂ ಸಿವಿಲ್ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗುವಂಥ ಬಹಳ ಇಂಪಾರ್ಟೆಂಟ್ ವಿಡಿಯೋ. ಮುಂದಿನ ದಿನಗಳಲ್ಲಿ ಬರುವಂಥ ಅಪ್ಕಮಿಂಗ್ ನೋಟಿಫಿಕೇಷನ್ ಆಗಿದೆ. ಈಗಾಗಲೇ ನನ್ನ ಚಾನಲಲ್ಲಿ ನಿಮಗೆ ಹೇಳಿದ್ದೀನಿ, ಅಪ್ಕಮಿಂಗ್ ನೋಟಿಫಿಕೇಷನ್ಸ್ SDFD ಅದು GTTC ಆಗಿರ್ಬೋದು ಅಥವಾ ಜಲಮಂಡಳಿ ಇರ್ಬೋದು, ಇನ್ನು ಬೇರೆ ಇಲಾಖೆಗಳದ್ದು ಕೂಡ ನಾನು ಹೇಳಿದ್ದೀನಿ. ಅದೇ ರೀತಿಯಲ್ಲಿ ಇನ್ನೂ ಒಂದು ನೋಟಿಫಿಕೇಷನ್ ಬರ್ತಾ ಇದೆ KPSC ವತಿಯಿಂದ. ಸೊ ಅದು ನೆಕ್ಸ್ಟ್ ಮಂತಲ್ಲಿ ರಿಲೀಸ್ ಆಗುತ್ತೆ, ಬಟ್ ಆದರೂ ಒಂದು ಕಾಪಿ ಬಿಟ್ಟಿದ್ದಾರೆ ಅಫಿಷಿಯಲ್ ನೋಟಿಫಿಕೇಷನ್ದು. ಸೊ ಆ ನೋಟಿಫಿಕೇಷನ್ ವಿಡಿಯೋ ಈ ವಿಡಿಯೋದಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ನೋಡಿ ಸ್ನೇಹಿತರೆ, ಈ ನೋಟಿಫಿಕೇಷನ್ ಯಾರಿಗೆಲ್ಲರಿಗೂ ಅಪ್ಲೈ ಆಗುತ್ತೆ ಅಂದರೆ ಎಲ್ಲ ಕ್ವಾಲಿಫಿಕೇಷನ್ ಅಂದರೆ ಯಾವುದೇ ಡಿಗ್ರಿ ಇದ್ದರೂ ನಡೆಯುತ್ತೆ. ಅದಕ್ಕೊಂದು ವೇಕೆನ್ಸಿ ಇದೆ. ನೋಡೋಣ, ಮುಂದೆ ನೋಡ್ತಾ ಹೋದರೆ ನಿಮಗೆ ಹೇಳ್ತೀನಿ. ಸುಮ್ಮನೆ ಈ ಥರ ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ. ನೋಟಿಫಿಕೇಷನ್ ನೋಡ್ತಾ ಹೋದಾಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತದೆ. ಸೊ ಇಲ್ಲಿ ನೋಡಿ, KPSCಯಿಂದ ಬಂದಿರೋದು ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ KPSC ವತಿಯಿಂದ ಬಂದಿರೋದು. ಇಲ್ಲಿ ನೋಡಿ 13ನೇ ತಾರೀಕು 3/2023 ಅಂದರೆ 24 ಅಂದರೆ ಇವತ್ತಿನ ದಿನ ಬಿಟ್ಟಿರುವಂಥ ನೋಟಿಫಿಕೇಷನ್ ಇದೆ. ಸೊ ಇದಕ್ಕೆ ನೋಡಿ, ಇದು ಗ್ರೂಪ್ ಬಿ ನೋಟಿಫಿಕೇಷನ್ ಆಗಿರುತ್ತೆ, ಅಂದರೆ ಗ್ರೂಪ್ ಬಿ ಪೋಸ್ಟಿನ ನೋಟಿಫಿಕೇಷನ್ ಇದು. ಸೊ ನೋಡಿ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂದರೆ BBMPಯಲ್ಲಿ ಸಹಾಯಕ ಇಂಜಿನಿಯರ್ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಯಾರಿಗೆ ಸಿವಿಲ್ ಅವರಿಗೆ 92 ವೇಕೆನ್ಸಿ ಇದೆ. ಜಲಸಂಪನ್ಮೂಲ ಇಲಾಖೆ ಅಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು, ನಾನು ನಿಮಗೆ ಪ್ರೀವಿಯಸ್ ಆಗಿ ಹೇಳಿದ್ದು ಅನಿಸುತ್ತೆ, WRD ಡಿಪಾರ್ಟ್ಮೆಂಟಿಂದ ಬರುತ್ತೆ ಅಂತ ಹೇಳಿ. ಸೊ ಆ ಒಂದು ಡಿಪಾರ್ಟ್ಮೆಂಟಿಂದ ಸಿವಿಲ್ ಅವರಿಗೆ ಸಹಾಯಕ ಇಂಜಿನಿಯರ್ ಅಂದರೆ ಏನು ಅಸಿಸ್ಟೆಂಟ್ ಇಂಜಿನಿಯರ್ ಯಾವುದರಲ್ಲಿ ಜಲಸಂಪನ್ಮೂಲ ಇಲಾಖೆ ಅಂದರೆ ವಾಟರ್ ರಿಸೋರ್ಸ್ WRDನಲ್ಲಿ, ಇದು BBMPಯಲ್ಲಿ, ಇದು WRD ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ. ಓಕೆನಾ, ಎರಡರಲ್ಲೂ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟು ಯಾರಿಗೆ ಸಿವಿಲ್ ಅವರಿಗೆ. ಈ ಡಿಪಾರ್ಟ್ಮೆಂಟಲ್ಲಿ 92 ವೇಕೆನ್ಸಿ ಇದೆ. ನೆಕ್ಸ್ಟ್ ನೋಡಿ, ಇದು ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆ ಇಲಾಖೆ, ಅದರಲ್ಲಿ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಿ ಅನಿಸುತ್ತೆ. ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟ್ ಇದು. ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು 24 ವೇಕೆನ್ಸಿ ಇದೆ. ಸೊ ಇದಕ್ಕೂ ಸಿವಿಲ್ ಇಂಜಿನಿಯರಿಂಗ್ಗೆ ಕೇಳಿರ್ತಾರೆ ಅನಿಸುತ್ತೆ. ಮುಂದೆ ಕ್ವಾಲಿಫಿಕೇಷನಲ್ಲಿ ನೋಡಿದ್ರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ನೆಕ್ಸ್ಟ್ ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್ದು, ಏನಂತ ಹೇಳೋದು OBC ಅಥವಾ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್, ಇದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ದು. ಸೊ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು BCWD ಅಂತ ಅನ್ಬೋದು. ಇದರಲ್ಲಿ ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಸೊ ಇದರಲ್ಲಿ 21 ವೇಕೆನ್ಸೀಸ್ ಇದ್ದಾವೆ. ಇದು ನಾನು ಹೇಳಬೇಕಂದ್ರೆ ಈ ನೋಟಿಫಿಕೇಷನ್ ಇದೆಲ್ಲ ಇದು NHKಗೆ ಅಂದರೆ ನಾನ್ ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಷನ್. ಇದು ಹೈದರಾಬಾದ್ ಕರ್ನಾಟಕ ನೋಟಿಫಿಕೇಷನ್ ಇದೆ, ಅದು ಮುಂದಿನ ವೀಡಿಯೋದಲ್ಲಿ ನಾನು ಮಾಡಿ ಹೇಳ್ತೀನಿ. ಸೊ ನಾನ್ ಹೈದರಾಬಾದ್ ಕರ್ನಾಟಕ ವೇಕೆನ್ಸೀಸ್ ಇದೆಲ್ಲ ಇದು. ಸೊ ಇದು ನೋಡಿ, BCWCನಲ್ಲಿ 21 ವೇಕೆನ್ಸಿ ಇದೆ. ಅದೇ ರೀತಿಯಲ್ಲಿ ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ, ಸೊ ಇದರಲ್ಲಿ ಎಷ್ಟಿದೆ 20 ವೇಕೆನ್ಸೀಸ್ ಇದೆ ಸಹಾಯಕ ನಿರ್ದೇಶಕರು ಅಂದರೆ ಅಸಿಸ್ಟೆಂಟ್ ಡೈರೆಕ್ಟರ್ ವೇಕೆನ್ಸಿಗೆ. ನೆಕ್ಸ್ಟ್ ಜಲಸಂಪನ್ಮೂಲ ಇಲಾಖೆ, ಇಲ್ಲಿದೆ ನೋಡಿ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನಿದು ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್. ಸೊ ಸಾಕಷ್ಟು ಜನ ನನಗೆ ಕೇಳ್ತಿದ್ರಲ್ಲ ಅಸಿಸ್ಟೆಂಟ್ ಇಂಜಿನಿಯರ್ ನೋಟಿಫಿಕೇಷನ್ ಅಂತೇಳಿ. ನಾನು ಪ್ರೀವಿಯಸ್ ಆಗಿ ನಿಮ್ಗೆ ಹೇಳಿದ್ದೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಬರೋದಿದೆ ಅಂತೇಳಿ, 10 ವೇಕೆನ್ಸೀಸ್ ಬರುತ್ತೆ ಅಂತೇಳಿ. ಸೊ ಅಂದ್ಕೊಂಡಂಗೆ 10 ವೇಕೆನ್ಸೀಸಿನ ನೋಟಿಫಿಕೇಷನ್ ಬಂದಿದೆ ನೋಡಿ. ನೆಕ್ಸ್ಟು ಇಲ್ಲಿ ನೋಡಿ, ಇನ್ನೊಂದೇನಿದೆ, ಕಾರ್ಖಾನೆಗಳು, ಬಾಯ್ಲರ್ಗಳು ಮತ್ತು ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಾಸ್ಥ್ಯ ಇಲಾಖೆ. ಸೊ ಇದರಲ್ಲೂ ಕಾರ್ಖಾನೆ ಅಂದರೆ ಇಂಡಸ್ಟ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟು, ಇದನ್ನು ಏನಿದೆ 7 ಪೋಸ್ಟು ಇದ್ದಾವೆ. ಕಾರ್ಖಾನೆ, ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ಥಾನ ಇಲಾಖೆ, ಇದರಲ್ಲಿ ಬಾಯ್ಲರ್ಗಳ ಸಹಾಯಕ ನಿರ್ದೇಶಕರು, ಇದಕ್ಕೆ 3 ವೇಕೆನ್ಸಿ ಇದೆ. ಅಂತರ್ಜಲ ನಿರ್ದೇಶಾಲಯದಲ್ಲಿ ಭೂ ವಿಜ್ಞಾನಿ ಜಿಯಾಲಜಿಸ್ಟು 10 ವೇಕೆನ್ಸಿ ಇದೆ. ಸೊ ಇದರಲ್ಲಿ ಮೊತ್ತ ಹೇಳಬೇಕಂದ್ರೆ ನನ್ನ ಪ್ರಕಾರ 4ಕ್ಕೆ ಅಂದರೆ ಕೊನೆಯದು ಮತ್ತು ಮೇಲ್ಗಡೆ ಇರೋ 3ಕ್ಕೆ ಸಿವಿಲ್ಗೆ ಹೋಗುತ್ತೆ. ಇನ್ನು ಉಳಿಕಿರೋಕ್ಕೆ ಮೆಕ್ಯಾನಿಕಲು ಅಥವಾ ಎನಿ ಡಿಗ್ರಿ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೋಟಿಫಿಕೇಷನ್ ನೋಡ್ತಾ ಹೋದರೆ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಹೇಳಿದೆ, ನೆಕ್ಸ್ಟ್ ಮಂತ್ ಅಂದರೆ ಏಪ್ರಿಲ್ ತಿಂಗಳು 15ನೇ ತಾರೀಕಿಂದ ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಜಿನ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ ಅಂದರೆ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದು ನೆಕ್ಸ್ಟ್ ಮಂತ್ 15th ಸ್ಟಾರ್ಟ್ ಆಗುತ್ತೆ. ಕೊನೆಯ ದಿನಾಂಕ ಅಂದರೆ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನಾಂಕ ಬಂದು ಮೇ 14ನೇ ತಾರೀಕು ಕೊನೆ ಆಗುತ್ತೆ. ಶುಲ್ಕ ಅಂದರೆ ಫೀ ಪೇ ಮಾಡೋದಕ್ಕೂ ನಿಮಗೆ ಡೇಟ್ ಕೊಟ್ಟಿದ್ದಾರೆ, ಅದೇ ದಿನವೇ 14ನೇ ತಾರೀಕಿಗೆ ಕೊನೆಯ ದಿನಾಂಕ ಆಗಿದೆ. ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದು ನಿಮಗೆ 8ನೇ ತಾರೀಕು ಅಂತ ಹೇಳಿದರೆ, ಇದು ತಾತ್ಕಾಲಿಕ ಕನ್ನಡ ಭಾಷಾ ಪರೀಕ್ಷೆ ಮತ್ತು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆಗೆ 11ನೇ ತಾರೀಕು 8ನೇ ತಿಂಗಳು ಅಂದರೆ 8ನೇ ತಿಂಗಳು ಅಂದರೆ ಯಾವುದು, 11th August 2024ಗೆ ರಿಟರ್ನ್ ಎಕ್ಸಾಮ್ದು ಡೇಟ್ನ ಅನೌನ್ಸ್ ಮಾಡಿದ್ದಾರೆ. ಇದು ಹೇಳಬೇಕಂದ್ರೆ ತಾತ್ಕಾಲಿಕ ಇರುತ್ತೆ, ಹೆಚ್ಚು ಕಮ್ಮಿ ಆದರೂ ಚೇಂಜ್ ಆದರೂ ಆಗ್ಬೋದು, ಬಟ್ ಅದೇ ಡೇಟ್ ಅಂತಲೇ ಅಸ್ಯೂಮ್ ಮಾಡ್ಕೊಂಡು ಪ್ರಿಪೇರ್ ಆಗ್ತಾ ಹೋಗ್ರಿ. ಸೊ ಇದು ಮಾರ್ಚ್ ತಿಂಗಳು ಅಂದರೆ 3ನೇ ತಿಂಗಳಿದೆ. 4, 1, 5, 1, 6, 1, 7, 1, 8 ಹೆಚ್ಚು ಕಮ್ಮಿ ಅಂದರೆ 4 ತಿಂಗಳು, 4.5 ತಿಂಗಳು ನಿಮಗೆ ಟೈಮ್ ಸಿಗುತ್ತೆ. 4.5 months ಟೈಮ್ ಸಿಗುತ್ತೆ. ಸೊ ಪ್ರಿಪ್ರೇಷನ್ ಇವಾಗಿಂದ ನೀವು ಸ್ಟಾರ್ಟ್ ಮಾಡಿದ್ರು ಈಸಿಯಾಗಿ ಕ್ಲಿಯರ್ ಮಾಡ್ಕೊಳ್ಬೋದು ಇದು ಪೋಸ್ಟನ್ನು.
ನೆಕ್ಸ್ಟ್ ಇನ್ನು ಇದು ಆನ್ಲೈನ್ ಅಪ್ಲಿಕೇಶನ್ ಹೆಂಗೆ ಹಾಕ್ತೀರಾ ಏನು ಕತೆ ಅಂತೇಳಿ ನಿಮಗೆ ಗೊತ್ತಿರುತ್ತೆ KPSC ಇದು ಹೇಗೆ ಹಾಕಬೇಕಂತೇಳಿ. ಗೊತ್ತಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ಇದಕ್ಕೂ ಒಂದು ವೀಡಿಯೋ ಮಾಡ್ತೀನಿ ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಡೀಟೇಲ್ಸ್ ಏನೇನು ಕೊಡಬೇಕು ಅಂತೇಳಿ. ಇದೆಲ್ಲ ಪ್ರೊಸೀಜರ್ ಹೇಳ್ತಾ ಇದ್ದಾರೆ, ಇಲ್ಲಿ ಯಾವ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಕ್ರಿಯೇಟ್ ಮಾಡೋದು ಹೇಗೆ ಅದೆಲ್ಲ ಹೇಳಿದ್ದಾರೆ. ಸೊ ಏನೇ ಪ್ರಾಬ್ಲಮ್ ಇತ್ತಂದ್ರೆ ನೀವು KPSCಯ ಹೆಲ್ಪ್ಲೈನ್ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಡಿಫಿಕಲ್ಟಿ ಫೇಸ್ ಮಾಡಿದ್ರೆ. ನೆಕ್ಸ್ಟ್ ನೋಡಿ ಫೀಸ್ ಬರೋದು ಅಂದರೆ ಸಾಮಾನ್ಯ ಅಂದರೆ ಜನರಲ್ ಮೆರಿಟ್ ಅವರಿಗೆ 300 ರೂಪಾಯಿ ಇದೆ. 2A 2B OBC 2A 2B 3A 3B ಅವರಿಗೆ 150 ರೂಪಾಯಿ ಮಾತ್ರ. ಒಳ್ಳೆ ಅವಕಾಶ, ಬರೀ ಕಮ್ಮಿ ಫೀಸಲ್ಲಿ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು. ನೆಕ್ಸ್ಟು ಮಾಜಿ ಸೈನಿಕದವ್ರಿಗೆ ಏನಿದೆ 50 ರೂಪೀಸ್ ಇದೆ. SC ST ಪ್ರವರ್ಗ ಒಂದು ಅಂಗವಿಕಲರಿಗೆ ಶುಲ್ಕವಿರಲ್ಲ, ಫ್ರೀ ಫೀ ಪೇ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಸೊ ಒಳ್ಳೆ ಅವಕಾಶ, ಬರೀ 300 ರೂಪಾಯಿ ಜನರಲ್ ಮೆರಿಟ್ ಅವರಿಗೆ, ಉಳಿಕಿರೋ ಅಭ್ಯರ್ಥಿಗಳಿಗೆ ಕೇವಲ 150 ರೂಪಾಯಿ. ನೋಡಿ ಒಳ್ಳೆ ಅವಕಾಶ ಮಾಡಿಕೊಟ್ಟಿದ್ದಾರೆ KPSC ಅವರು. ಅದಾಗಿ ನಂತರ ಇನ್ನೊಂದು ನೆನಪಿಟ್ಕೊಳ್ಳಿ, ಇದು ಒಂದಕ್ಕಿಂತ ಹೆಚ್ಚು ಹುದ್ದೆಗಳ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸುವ ಪ್ರತಿ ಹುದ್ದೆಗೂ ಪ್ರತ್ಯೇಕವಾಗಿ ನಿಗದಿಪಡಿಸಿದ ಶುಲ್ಕ ಕಡ್ಡಾಯವಾಗಿ ಪಾವತಿಸತಕ್ಕದ್ದು. ಒಮ್ಮೆ ಶುಲ್ಕ ಪಾವತಿಸಿದ ನಂತರ ಅದನ್ನು ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ ಅಥವಾ ಅದನ್ನು ಆಯೋಗ ನಡೆಸುವ ಇತರ ಪರೀಕ್ಷೆಗಳ ಅಥವಾ ನೇಮಕಾತಿಗಳ ಹೊಂದಿಸಿಕೊಳ್ಳಲಾಗುವುದಿಲ್ಲ. ಬಿಡಿ ಅದೆಲ್ಲ ಬೇಕಾಗಿಲ್ಲ, ಒಂದ್ಸಲ ಪೇಮೆಂಟ್ ಮಾಡೋದು ಇನ್ನೊಂದ್ಸಲ ಆಗಲ್ಲ. ಬಟ್ ಒಂದಕ್ಕಿಂತ ಹೆಚ್ಚು ವೇಕೆನ್ಸೀಸ್ಗೆ ಬೇರೆ ಬೇರೆ ಪೋಸ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅನಿಸ್ತು ಅಂದರೆ, ಫಾರ್ ಎಕ್ಸಾಂಪಲ್ AE ಮೆಕ್ಯಾನಿಕಲ್ ಅಪ್ಲೈ ಮಾಡ್ತೀನಿ, ಅಸಿಸ್ಟೆಂಟ್ ಡೈರೆಕ್ಟ್ರಿ ಒಂದು ಇಂಡಸ್ಟ್ರಿ ಇದರಲ್ಲೂ ಅಪ್ಲೈ ಮಾಡ್ತೀನಿ, ಅಸಿಸ್ಟೆಂಟ್ ಡೈರೆಕ್ಟ್ರಿ ಇದರಲ್ಲಿ ಯಾವುದು ಬಾಯ್ಲರ್ ಆ್ಯಂಡ್ ಸೇಫ್ಟಿನಲ್ಲೂ ಅಪ್ಲೈ ಮಾಡ್ತೀನಿ ಅಂದರೆ ಇಲ್ಲಿ 150 ರೂಪಾಯಿ, OBC ಆಗಿದ್ದರೆ 150 ರೂಪಾಯಿ, 150 ರೂಪಾಯಿ, ಹೀಗೆ ಸಪ್ರೇಟಾಗಿ ಫೀ ಪೇ ಮಾಡಬೇಕು ಅಂತ ಹೇಳ್ತಾರೆ. ಓಕೆನಾ, ಅದನ್ನೊಂದು ನೆನಪಿಟ್ಕೊಳ್ಳಿ. ಅದಾದ ನಂತರ ಇಲ್ಲಿ ನೋಡಿ ಕ್ವಾಲಿಫಿಕೇಷನ್ ಬಗ್ಗೆ ಹೇಳ್ತಾರೆ, ಆಯ್ಕೆ ವಿಧಾನ ಬಗ್ಗೆನೂ ಹೇಳ್ತಾರೆ. ಆಯ್ಕೆ ವಿಧಾನ ನೋಡೋದಾದರೆ ಪ್ಯೂರ್ಲಿ ಪರ್ಸೆಂಟೇಜ್ ಎಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಿದಾರಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಆ ಬೇಸಿಸ್ ಮೇಲೆ ಇರುತ್ತೆ. ಇದಕ್ಕೆ ಯಾವುದೇ ಥರದ ಇಂಟರ್ವ್ಯೂ ಇಲ್ಲ. ಆಮೇಲೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಇದ್ದೇ ಇರುತ್ತೆ. ಕಂಪಲ್ಸರಿ ಕನ್ನಡ ಎಕ್ಸಾಮ್ ಈಗ ಕಂಪಲ್ಸರಿ ಎಲ್ಲದಕ್ಕೂ ಮಾಡಿದ್ದಾರೆ. ಸೊ ಯಾವುದೇ ನೋಟಿಫಿಕೇಷನ್ KPSCಯಿಂದ ಬಂತು ಅಂದರೆ ಅದಕ್ಕೆ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಬರೀಲೇಬೇಕು, ಎಲ್ಲ ಕನ್ನಡಿಗರಾಗಲಿ ಹೊರ ಕನ್ನಡಿಗರಾಗಲಿ. ಇದಕ್ಕೆ ಟೋಟಲ್ 150 ಮಾರ್ಕ್ ಇರುತ್ತೆ, 50 ಮಾರ್ಕು ಮಿನಿಮಮ್ ಮಾರ್ಕ್ಸ್ ತರಲೇಬೇಕು ಪಾಸ್ ಆಗೋದಕ್ಕೆ. ಅದಾಗಿ ನಂತರ ನೆನಪಿಟ್ಕೊಳ್ಳಿ, ಇದು ನೆಕ್ಸ್ಟ್ ಇನ್ನೊಂದೇನಿದೆ ಸ್ಪರ್ಧೆ, ಇದು ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಥರ ಇರುತ್ತೆ ಅಂತನ್ನೋದು. ಸೊ ಕನ್ನಡ ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅಂತ ಗೊತ್ತಾಯಿತು, ಫೀಸ್ ಬಗ್ಗೆ ಗೊತ್ತಾಯಿತು, ಕ್ವಾಲಿಫಿಕೇಷನ್ ನೋಡೋಣ ಮುಂದೆ ಏನಿದೆ ಅಂತೇಳಿ, ಮತ್ತು ಯಾವ ಡಿಪಾರ್ಟ್ಮೆಂಟಲ್ಲಿ ಎಷ್ಟೆಷ್ಟು ವೇಕೆನ್ಸಿ ಇದೆ ಅಂತ ನೋಡಿದ್ವಿ. ಈಗ ಕಾಂಪಿಟೇಟಿವ್ ಎಕ್ಸಾಮ್ ಯಾವ ಥರ ಇದೆ ನೋಡಿ, 2 ಪೇಪರ್ ಇರುತ್ತೆ, ಜನರಲ್ ಪೇಪರು ಮತ್ತು ಸ್ಪೆಸಿಫಿಕ್ ಪೇಪರು. ಆ ಒಂದು ಸಿಲೆಬಸ್ ಕೊಟ್ಟಿದ್ದಾರೆ, ಕೊನೆಯಲ್ಲಿ ನಾವು ನೋಡೋಣ. ಜನರಲ್ ಪೇಪರ್ ಎಷ್ಟಿರುತ್ತೆ ಅಂದರೆ 300 ಮಾರ್ಕಿಗಿರುತ್ತೆ, ಇಲ್ಲೂ ಸ್ಪೆಸಿಫಿಕ್ ಪೇಪರು 300 ಮಾರ್ಕು. ಬಟ್ ಟೈಮ್ ಮಾತ್ರ ಚೇಂಜ್ ಇದೆ ನೋಡಿ, ಇಲ್ಲಿ 1.5 ಗಂಟೆ ಅಂದರೆ 90 ನಿಮಿಷ, ಇಲ್ಲಿ 2 ಗಂಟೆ ಅಂದರೆ 120 ನಿಮಿಷ. ಇಲ್ಲಿ 120, ಇಲ್ಲಿ 90 ನಿಮಿಷ ಮಾತ್ರ. ನೆಗೆಟಿವ್ ಇದೆಯಾ ಅಂತಂದರೆ ನೆಗೆಟಿವ್ ಇದೆ. ಎಷ್ಟು ಮಾರ್ಕು? 1/4 ಇರುತ್ತೆ, 1/4 ಮಾರ್ಕ್ಸು ನೆಗೆಟಿವ್ ಇದೆ. ಸೊ ನೆನ್ಪಿಟ್ಕೊಳ್ರಿ, ಎಷ್ಟು ಮಾರ್ಕ್ಸ್ ಎಷ್ಟು ಗಂಟೆ ನೆಗೆಟಿವ್ ಮಾರ್ಕಿಂಗ್ ಇಷ್ಟನ್ನು ತಿಳ್ಕೊಳ್ಬೇಕು. ಅದಾಗಿ ನಂತರ ಸಿಲೆಬಸ್ಸು ಇದರಲ್ಲೇ ಮೆನ್ಷನ್ ಮಾಡಿದ್ದಾರೆ, ಕೊನೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ, ಅದನ್ನು ನೋಡೋಣ. ಮತ್ತು ಅದಾಗಿ ನಂತರ ಇದೇನಿದೆಲ್ಲ 300 ಮಾರ್ಕ್ಸ್ ಅಂತ ಏನು ಕೊಟ್ಟಿದ್ದಾನಲ್ಲ, ಇದು ಇಲ್ಲಿ ನೋಡಿ ವಾಸ್ತುನಿಷ್ಠ ಬಹು ಆಯ್ಕೆ ಮಾದರಿಯಲ್ಲಿರುತ್ತದೆ, ಅಂದರೆ MCQ ಫಾರ್ಮೆಟಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. MCQ ಫಾರ್ಮೆಟಲ್ಲಿ ಇರುತ್ತೆ. ನನ್ನ ಪ್ರಕಾರ 100 ಕ್ವಶನ್ಸು, ಈಚ್ ಕ್ವಶನ್ಗೆ 3 ಮಾರ್ಕ್ಸು, ಅವಾಗ ಎಷ್ಟಾಗುತ್ತೆ? 300 ಮಾರ್ಕ್ಸ್ ಆಗುತ್ತೆ. 100 ಕ್ವಶನ್ಸು 3 ಮಾರ್ಕ್ಸ್ ಈಚ್ ಕ್ವಶನ್ನು, ಸೊ ಟೋಟಲ್ 300 ಮಾರ್ಕ್ಸ್ ಆಗುತ್ತೆ. ಆ ಥರ ಕೊಡ್ತಾನೆ ಅನ್ಸ್ಕೊಳುತ್ತೆ. ಇದು ಗೊತ್ತಾಯ್ತು ಅನ್ಸುತ್ತಲ್ಲ. ಇದೆಲ್ಲ ಪೆನ್ ಪೇಪರ್ ಟೆಸ್ಟ್ ಇರುತ್ತೆ ನೋಡಿ, OMR ಬೇಸ್ಡ್, CBT ಬೇಸ್ಡ್ ಅಲ್ಲ. ಅಥವಾ ಅವರು ಹೇಳಿದ್ದಾರೆ OMR ಅಥವಾ CBT ಅಂತ ಹೇಳಿದ್ದಾರೆ. ಬಟ್ KPSC ಇದುವರೆಗೂ CBT ಕಂಡಕ್ಟ್ ಮಾಡಿದ್ದು ನೋಡಿಲ್ಲ, ಆಲ್ಮೋಸ್ಟು OMR ಇರುತ್ತೆ. ಓಕೆನಾ, ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಎಲ್ಲಾದರೂ ಕೊಡ್ಬೋದು, ಅದ್ರ ಬಗ್ಗೆ ಗೊತ್ತಿದೆ. ಮತ್ತು ಆದಮೇಲೆ ಇನ್ನೊಂದು ನೋಡಿ, ಕಡ್ಡಾಯ ಕನ್ನಡ ಭಾಷೆ ಒಂದು ಸಲ ಅಟೆಂಡ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಮಲ್ಟಿಪಲ್ ಪೋಸ್ಟ್ ಅಪ್ಲೈ ಮಾಡ್ತೀರಾ, AEಗೂ ಅಪ್ಲೈ ಮಾಡ್ತೀರಾ. ನೆಕ್ಸ್ಟು ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟ್ ಒಂದು ಡಿಪಾರ್ಟ್ಮೆಂಟು, ನೆಕ್ಸ್ಟು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲೂ ಅಪ್ಲೈ ಮಾಡ್ತೀರಾ. ಸೊ 3 ಡಿಪಾರ್ಟ್ಮೆಂಟ್ಗೆ ಅಪ್ಲೈ ಮಾಡಿರೋ ಕಾರಣದ 3ಕ್ಕೂ ಬೇರೆ ಫೀಸು ಕಟ್ತೀರಾ, ಬೇರೆ ಫೀಸ್ ಕಟ್ಟಿರ್ತೀರಾ. ನೆಕ್ಸ್ಟ್ ಆಮೇಲೆ 3ಕ್ಕೂ ಕನ್ನಡ ಎಕ್ಸಾಮ್ ಅಟೆಂಡ್ ಮಾಡಬೇಕಾ ಅಂತ ಕೇಳಿದ್ರೆ ಇಲ್ಲ. ಕನ್ನಡ ಎಕ್ಸಾಮ್ ಏನಿದೆಯಲ್ಲ ಒಂದೇ ಸಲ ಅಟೆಂಡ್ ಮಾಡ್ತೀರಾ, 3 ಪೇಪರ್ಗೆ ಅಪ್ಲೈ ಆಗುತ್ತೆ. ಅದಾಗಿ ನಂತರ ಸ್ಪೆಸಿಫಿಕ್ ಪೇಪರ್, ಇದು ಜನರಲ್ ಸ್ಟಡೀಸ್ ಪೇಪರ್ ಏನಿದೆಯಲ್ಲ ಅದನ್ನು ಅಷ್ಟೇ 3ಕ್ಕೂ ಸೇರಿ ಒಂದೇ ಪೇಪರ್ ಅಟೆಂಡ್ ಮಾಡ್ತೀರಾ. 3ಕ್ಕೂ ಸೇರಿ ಒಂದೇ ಜನರಲ್ ಸ್ಟಡೀಸ್ ಪೇಪರ್ ಅಟೆಂಡ್ ಮಾಡ್ತೀರಾ. ಬಟ್ ಸ್ಪೆಸಿಫಿಕ್ ಪೇಪರ್ ಬಂತಂದಾಗ ಇದಕ್ಕೆ ಸ್ಪೆಸಿಫಿಕ್ ಪೇಪರ್ ಒಂದು, ಇದಕ್ಕೆ ಸ್ಪೆಸಿಫಿಕ್ ಪೇಪರ್ ಸಪ್ರೇಟು, ಇದಕ್ಕೆ ಸ್ಪೆಸಿಫಿಕ್ ಪೇಪರ್ ಸಪ್ರೇಟ್, ಹಿಂಗೆ ಅಟೆಂಡ್ ಮಾಡ್ಕೊತಾ ಬರ್ತೀರಾ. ಸೊ 3ಕ್ಕೂ ಜನರಲ್ ಸ್ಟಡೀಸ್ ಪೇಪರ್ ಒಂದೇ ಇರುತ್ತೆ. ಬಟ್ ಸ್ಪೆಸಿಫಿಕ್ ಪೇಪರ್ ಬಂದಾಗ ಆಯಾ ಡಿಪಾರ್ಟ್ಮೆಂಟಿನ ಆ ಒಂದು ಡಿಪಾರ್ಟ್ಮೆಂಟಿಗೆ ಸಪ್ರೇಟ್ ಸ್ಪೆಸಿಫಿಕ್ ಪೇಪರ್ನ ಬರಿತಾ ಬರ್ತೀರಾ. ಸೊ ಎಲ್ಲವಕ್ಕೂ ಸ್ಪೆಸಿಫಿಕ್ ಪೇಪರ್ ಒಂದೇ ಇರಲ್ಲ, ಆಯಾ ಡಿಪಾರ್ಟ್ಮೆಂಟಿಗೆ ತಕ್ಕಂತೆ ಸ್ಪೆಸಿಫಿಕ್ ಪೇಪರ್ ಚೇಂಜ್ ಆಗುತ್ತೆ. AEಗೆ ಒಂದೇ ಸ್ಪೆಸಿಫಿಕ್ ಪೇಪರು, ಇದಕ್ಕೊಂದು ಸ್ಪೆಸಿಫಿಕ್ ಪೇಪರ್. ಬಟ್ ಜನರಲ್ ಸ್ಟಡೀಸ್ ಪೇಪರು ಎಲ್ಲ ಡಿಪಾರ್ಟ್ಮೆಂಟ್ಗೂ ಒಂದೇ ಪೇಪರ್ ಇರುತ್ತೆ, ಒಂದೇ ಪೇಪರ್ನೇ ಅಟೆಂಡ್ ಮಾಡಬೇಕು. ಒಂದು ಸಲ ಅಟೆಂಡ್ ಮಾಡಿದ್ರೆ ಜನರಲ್ ಸ್ಟಡೀಸು ಎಲ್ಲ ಡಿಪಾರ್ಟ್ಮೆಂಟ್ಗೆ ಮತ್ತೆ ಅಟೆಂಡ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಕೇವಲ ಸ್ಪೆಸಿಫಿಕ್ ಪೇಪರ್ ಮಾತ್ರ ಎಲ್ಲ ಡಿಪಾರ್ಟ್ಮೆಂಟ್ಗೂ ಅಟೆಂಡ್ ಮಾಡ್ತಾ ಬರಬೇಕು. ಕನ್ನಡ ಎಕ್ಸಾಮ್ ಕೂಡ ಅಷ್ಟೇ, ಎಲ್ಲಕ್ಕೂ ಸೇರಿ ಒಂದೇ ಸಲ. ಕನ್ನಡ ಎಕ್ಸಾಮು ಒಂದೇ ಸಲ, ಜನರಲ್ ಸ್ಟಡೀಸ್ ಪೇಪರು ಒಂದೇ ಸಲ, ಸ್ಪೆಸಿಫಿಕ್ ಪೇಪರ್ ಮಾತ್ರ ಡಿಪಾರ್ಟ್ಮೆಂಟ್ ವೈಸು ಅಟೆಂಡ್ ಮಾಡ್ತಾ ಬರಬೇಕು. ಅದನ್ನೊಂದು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳಿ. ಓಕೆನಾ. ಸೊ ಇದ್ರಾಗ ನಿಮ್ಗೆ ಗೊತ್ತಾಗಿರಬೇಕು ಎಕ್ಸಾಮ್ ಫಾರ್ಮೇಟ್ ಏನಿದೆ, ನಂಬರ್ ಆಫ್ ಪೋಸ್ಟ್ ಎಷ್ಟಿದ್ದಾವೆ, ಫೀಸ್ ಎಷ್ಟಿದೆ,
ಸೊ ಎಲ್ಲ ಗೊತ್ತಾಗಿದೆ ಅನಿಸುತ್ತೆ. ಕ್ವಾಲಿಫಿಕೇಷನ್ ಒಂದು ನೋಡ್ಕೊಳ್ಳೋಣ. ಶೈಕ್ಷಣಿಕ ವಿದ್ಯಾರ್ಹತೆ ಮತ್ತು ವಯೋಮಿತಿ ಹೇಳಿದಾರಲ್ಲ, ವಯೋಮಿತಿ ನಿಮ್ಗೆ ಗೊತ್ತಿರುತ್ತೆ. ಜನರಲ್ ಮೆರಿಟಿಗೆ ಎಷ್ಟಿರುತ್ತೆ, 35 ಇರುತ್ತೆ. OBC ಅವ್ರಿಗೆ ಅಂದರೆ 2A 2B 3A 3B ಅವ್ರಿಗೆ ಎಷ್ಟಿರುತ್ತೆ, 38. ಇನ್ನು SC ಹಾಗೂ ST ಹಾಗೂ ಕ್ಯಾಟಗರಿ 1ಗೆ 40 ಇರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಫೀಸ್ ಗೊತ್ತಿದೆಯಲ್ಲ, 300 150 ರುಪೀಸು 50 ರುಪೀಸು. ಇನ್ನು SC ST ಕ್ಯಾಟಗರಿ 1ಗೆ ಫೀಸ್ ಇಲ್ಲ. ಇದನ್ನು ನೆನ್ಪಿಟ್ಕೊಳ್ಬೇಕು. ಈಗ ಬರೋಣ, ಇಲ್ಲಿ ನೋಡಿ, ಇದು ಸಿವಿಲು ಯಾವುದು, BBMPನಲ್ಲಿ. ಏನು, BBMPಯಲ್ಲಿ ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರು ಕೇಳಿದ್ದಾನೆ. ಮಸ್ಟ್ ಬಿ ಹೋಲ್ಡರ್ ಆಫ್ ಇಂಜಿನಿಯರಿಂಗ್ ಡಿಗ್ರಿ ಇನ್ ಸಿವಿಲ್ ಅಥವಾ ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಫ್ರಮ್ ದಿ ಯೂನಿವರ್ಸಿಟಿ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ ಇನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ. ಈ ಸಿವಿಲು ಅಥವಾ ಸಿವಿಲಿಗೆ ಸಂಬಂಧಪಟ್ಟಂಥ ಯಾವುದೇ ಯೂನಿವರ್ಸಿಟಿಯಿಂದ ಸಿವಿಲ್ಗೆ ಈಕ್ವಲೆಂಟ್ ಆಗಿರೋಂಥ ಕೋರ್ಸ್ನ ಮಾಡಿದರೆ ಅವ್ರು ಈ ಒಂದು ಕೋರ್ಸ್ಗೆ ಎಲಿಜಿಬಲ್ ಇರುತ್ತೆ ಅಂತ ಹೇಳ್ತಾರೆ. ಈಕ್ವಲೆಂಟ್ ಕ್ವಾಲಿಫಿಕೇಷನ್ ಏನಾಗಿರಬೇಕು, BTech ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಕೂಡ ಅದನ್ನು ಇದಕ್ಕೆ ಹಾಕೋಬೋದು. ಸೊ ಬೇಸಿಕ್ ಪೇ ಎಷ್ಟು, 43,000 ಇದೆ ನೋಡಿ. ಇದಕ್ಕೆ ಅರೌಂಡು 60ಇಂದ 70ವರೆಗಂತೂ ಮಿನಿಮಮ್ ಬಂದೇ ಬರುತ್ತೆ. ಇದು ಇನ್ನೂ ರಿವೈಸ್ ಆಗಿಲ್ಲ ಅನಿಸುತ್ತೆ ಸ್ಯಾಲ್ರಿ, ಆಗಿದ್ದರೂ ಆಗಿರ್ಬೋದು, ಗೊತ್ತಿಲ್ಲ. ಬಟ್ ಬೇಸಿಕ್ ಪೇ ಅಂತೂ 43,100 ರೂಪಾಯಿ ಇದೆ. ಸೊ ಇಲ್ಲಿರೋ 92 ವೇಕೆನ್ಸಿ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೀವು ನೋಡ್ಕೊಳ್ಬೋದು. ಇದಕ್ಕೆ ಸ್ವಲ್ಪ ನೀವು ಪಾಸ್ ಮಾಡಿಬಿಟ್ಟು ನೀವೆಲ್ಲ ವೇಕೆನ್ಸೀಸ್ನ ನೋಡ್ಕೊಳ್ಳಿ ಎಷ್ಟೆಷ್ಟಿದೆ ಅಂತೇಳಿ. ಇಲ್ಲಿ ಮೆನ್ಷನ್ ಮಾಡಿದೆ ನೋಡಿ, 18 ವರ್ಷ ಮಿನಿಮಮ್ ಇರಬೇಕು, ಗರಿಷ್ಠ 35 ವರ್ಷ. ಯಾರಿಗೆ, ಜನರಲ್ ಮೆರಿಟ್ ಅವ್ರಿಗೆ, 2A 2B 3 ಅವರಿಗೆ ನಾನು ಹೇಳ್ದಂಗೆ 38, ಇನ್ನು ಪ್ರವರ್ಗ 1 ಹಾಗೂ SC STಗೆ 40 ವರ್ಷ. ಓಕೆನಾ, ಇದು ಗೊತ್ತಿರಲಿ. ನೆಕ್ಸ್ಟ್ ಅದೇ ಥರನೇ ಇನ್ನೊಂದು ಸಿವಿಲ್ ಡಿಪಾರ್ಟ್ಗೆ, ಯಾರು ಇದು WRD ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ನಾನು ಹೇಳಿದ್ನಲ್ಲ ಅದರದ್ದು. ಇದರಲ್ಲೂ ಅಷ್ಟೇ ಸಿವಿಲ್ ಆಗಿರಬೇಕು ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರೋಂಥ ಎಲ್ಲ ಕ್ವಾಲಿಫಿಕೇಷನ್ ಮೆನ್ಷನ್ ಮಾಡಿದೆ ನೋಡಿ. ಇದೆಲ್ಲ ನೋಡ್ಕೊಳ್ಳಿ ಸಿವಿಲ್ ಅವರು. ಸೊ ಹೇಳ್ಬೇಕಂದ್ರೆ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ ಯಾರೇ ಸಿವಿಲು ಅಥವಾ ಅದಕ್ಕೆ ಈಕ್ವಲೆಂಟ್ ಆಗಿರೋರು ಮಾಡಿದ್ರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಇದಕ್ಕೂ 43,100 ರೂಪಾಯಿ ಬೇಸಿಕ್ ಇದೆ. ಇರೋ 84 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲಿ ಕಾಲಮಲ್ಲಿ, ರೋಸ್ ಆ್ಯಂಡ್ ಕಾಲಮ್ಸಲ್ಲಿ ನೋಡ್ಕೊಳ್ಳಿ ಅದನ್ನು. ಸೊ ಇದನ್ನು ಸ್ವಲ್ಪ ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ. ಇಲ್ಲಿ ಉಳಿದ ಒಂದು 8 ಹುದ್ದೆಗಳು, ಇದು ಬಿಡಿ, ಅದು ಬೇಕಾಗಿಲ್ಲ ನಮಗೆ. ನೆಕ್ಸ್ಟ್ ಇದಕ್ಕೂ ವಯೋಮಿತಿನೂ ಸೇಮ್ ಅದೇ ಥರನೇ ಮೆನ್ಷನ್ ಮಾಡಿದರೆ 38, 35, 40. ನೆಕ್ಸ್ಟ್ ಈಗ ನೋಡಿ ಸಹಾಯಕ ಇಂಜಿನಿಯರಿಂಗು, ಇದೂ ಸಿವಿಲ್ ಅವರಿಗೆ ಹೇಳಿದ್ದಾನೆ ನೋಡಿ. ಇಲ್ಲಿ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಸಿವಿಲ್ ಅಥವಾ BTech ಇನ್ ಸಿವಿಲು ಅಥವಾ AMI ಇನ್ ಸಿವಿಲ್ ಆಗಿದ್ದು, AMI ಮಾಡ್ಕೊಂಡಿದ್ದರೆ ನಾಟ್ ಲೆಸ್ ದೆನ್ 60% ಅಂತ ಹೇಳಿದ್ದಾನೆ. ರೇಟ್ ಆಫ್ ನಾಟ್ ಲೆಸ್ ದೆನ್ 60% ಮಾಡ್ಕೊಂಡಿದ್ದು, ಕಮ್ಮಿ ಇತ್ತಂದರೆ ಮಾಡೋಕ್ಕೆ ಬರಲ್ಲ, ಮತ್ತು ಕಮ್ಮಿ ಇರಬಾರ್ದು, 60ಗಿಂತ ಮೇಲೆ ಇದ್ದರೆ ಅಪ್ಲೈ ಮಾಡ್ಬೋದು. ಇದಕ್ಕೂ 43,100 ರೂಪಾಯಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇದನ್ನು ಸಿವಿಲ್ ಅವರಿಗೆ ಆಗಿದೆ. ಸೊ ಟೋಟಲ್ ಫಸ್ಟು, ಸೆಕೆಂಡು, ಥರ್ಡ್ BBMP, ವಾಟರ್ ರಿಸೋರ್ಸು ಮತ್ತು ಇದು ಭೂ ಇಲಾಖೆ, ಇದರಲ್ಲೂ ಕೂಡ ಎಲ್ಲ ಟೋಟಲಾಗಿ ಸಿವಿಲ್ ಅವರಿಗೆ ಇದೆ ಇವೆಲ್ಲ ವೇಕೆನ್ಸೀಸ್. ಸೊ ಇದರಲ್ಲಿ ಇರುವಂಥ 24 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ ಈ ಕಾಲಮಲ್ಲಿ ನೋಡಿದ್ದಾನೆ. ಪಾಸ್ ಮಾಡಿಕೊಂಡು ನೀವು ಇದನ್ನು ನೋಡ್ಬೋದು. ನೆಕ್ಸ್ಟು ಏಜ್ ಕ್ರೈಟೀರಿಯಾ ಬಂದರೆ ಸೇಮ್ ಏಜ್ ಕ್ರೈಟೀರಿಯಾ 35, 38 ಆ್ಯಂಡ್ 40. ನೆಕ್ಸ್ಟ್ ನೋಡಿ, ಇಲ್ಲಿ ಭಾಳ ಇಂಪಾರ್ಟೆಂಟ್ ಇದು. ಇದೇನಂತ ಹೇಳಿದ್ರೆ ಅದೇ ಏನು, ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವ್ಯವಸ್ಥಾಪಕರು, ಇದ್ಯಾವುದು ತಾಲೂಕು ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ. ಸೊ ಇದು ಒಳ್ಳೆಯ ಪೋಸ್ಟ್ ಹೇಳಬೇಕಂದ್ರೆ ವೆಲ್ಫೇರ್ ಆಫೀಸರ್ ಅಂತ ಹೇಳ್ತಾರೆ ಇದನ್ನು, ತಾಲೂಕು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರು. ಇದಕ್ಕೆ ಇಲ್ಲಿ ನೋಡಿ ಮೆನ್ಷನ್ ಮಾಡಿದ್ದಾನೆ, ಮಸ್ಟ್ ಬಿ ಹೋಲ್ಡರ್ ಆಫ್ ಬ್ಯಾಚುಲರ್ ಡಿಗ್ರಿ. ಯಾವುದೇ ಡಿಗ್ರಿ ಆಗಿದ್ದರೂ ಈ ಒಂದು ವೇಕೆನ್ಸಿಗೆ ನೀವು ಅಪ್ಲೈ ಮಾಡ್ಬೋದು. ಯಾವುದೇ ಡಿಗ್ರಿ ಆಗಿದ್ದರೂ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಬೋದು. ಚೆನ್ನಾಗಿ ನೋಡ್ಕೊಳ್ಳಿ. ಸೊ ನಿಮ್ಮದು BEN ಆಗಿರಲಿ, BCom ಆಗಿರಲಿ, ಒಟ್ಟುಗಂಟೆ ಡಿಗ್ರಿ ಆಗಿರಬೇಕು. ಡಿಗ್ರಿ ಆಗಿದ್ದರೆ ಇಲ್ಲಿರುವಂಥ 21 ವೇಕೆನ್ಸೀಸ್ಗೆ ನೀವು ಎಲಿಜಿಬಲ್ ಇರ್ತೀರ. ಸೊ ಇದರಲ್ಲೂ ಅಷ್ಟೇ 43,300 ರೂಪಾಯಿ ಬೇಸಿಕ್ ಇದೆ, 43,100 ರೂಪಾಯಿ ಬೇಸಿಕ್ ಇದೆ. ಸೊ ಸಾಮಾನ್ಯವಾಗಿ ನೋಡಿದ್ರೆ 2, ಪ್ರವರ್ಗ 3Bಗೆ ನೋಡಿದ್ರೆ 1, 3Aಗೆ ನೋಡಿದ್ರೆ 1, ಎಲ್ಲ ಡಿಸ್ಟ್ರಿಬ್ಯೂಷನ್ ಆಗಿದೆ. ನೋಡ್ಕೊಳ್ಳಿ. ನಾನು ಹಿಂಗೆಲ್ಲ ಹೇಳ್ಕೊತ ಹೋದರೆ ನಿಮ್ಗೆ ಟೈಮ್ ಜಾಸ್ತಿ ಆಗುತ್ತೆ. ಸೊ 21 ವೇಕೆನ್ಸೀಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ನೋಡ್ಕೊಳ್ಳಿ. ಇದು ಒಂದು ಒಳ್ಳೆಯ ಅವಕಾಶ ಅಂತ ಅನ್ಬೋದು. ಸಾಕಷ್ಟು ವೇಕೆನ್ಸೀಸ್ ಇದ್ದಾವೆ. ಸೊ ಯಾವುದೇ ಡಿಗ್ರಿ ಆಗಿದ್ದರೂ ಹಾಕ್ಬೋದು. ಇದಕ್ಕೂ ಏನು ಏಜ್ ಲಿಮಿಟ್ ಬಂದು ಸೇಮ್ ಮೆನ್ಷನ್ ಮಾಡಿದ್ದೇನೆ, 35, 38 ಆ್ಯಂಡ್ 40. ನೆಕ್ಸ್ಟ್ ಇಲ್ಲಿ ನೋಡಿ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ಸಹಾಯಕ ಅಧಿಕಾರಿ ಅಂದರೆ ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು. ಇದಕ್ಕೆ ಏನಂತ ಹೇಳಿದ್ದಾನೆ, ಮಸ್ಟ್ ಬಿ ಹೋಲ್ಡರ್ ಆಫ್ BE ಡಿಗ್ರಿ ಇನ್ ಎನಿ ಬ್ರಾಂಚ್ ಆಫ್ ಇಂಜಿನಿಯರಿಂಗ್. ಸೊ BE ಯಾವುದೇ ಬ್ರಾಂಚಲ್ಲಿ ಮಾಡ್ಕೊಂಡಿದ್ರು ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಅಥವಾ MBA ಕಂಪ್ಲೀಟ್ ಮಾಡ್ಕೊಂಡಿದ್ರು, ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಮಾಸ್ಟರ್ ಡಿಗ್ರಿ ಇನ್, ಸೊ ನಿಮಗೆ ಮಾಸ್ಟರ್ ಡಿಗ್ರಿ ಬಂದು ಬಿಸ್ನೆಸ್ ಮ್ಯಾನೇಜ್ಮೆಂಟಲ್ಲಿ ಏನಾದರೂ ಆಗಿದ್ದರೆ, MBA ಆಗಿದ್ದರೆ ಅವರು ಈ ಒಂದು ಕೋರ್ಸ್ಗೆ ಇದೊಂದು ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಇಲ್ಲೂ ಎಷ್ಟಿದಾವೆ, ಟೋಟಲ್ 20 ಇದ್ದಾವೆ. ಸೊ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಮೆನ್ಷನ್ ಮಾಡಿದ್ದಾನೆ. ಸೊ ನಿಮಗೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಗೂ ಹಾಗೂ ಅಸಿಸ್ಟೆಂಟ್ ಡೈರೆಕ್ಟರ್ ಇನ್ ಇಂಡಸ್ಟ್ರಿ ಆ್ಯಂಡ್ ಇದ್ಯಾವುದು ಕೈಗಾರಿಕಾ ಅಂದರೆ ಕಾಮರ್ಸ್ ಆ್ಯಂಡ್ ಇಂಡಸ್ಟ್ರಿನಲ್ಲೂ ಎರಡಕ್ಕೂ ನಾನ್ ಡಿಗ್ರಿ ಅಂದರೆ ಡಿಗ್ರಿ ಯಾವುದೇ ಆಗಿದ್ರೂ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಡಿಗ್ರಿ ಯಾವುದೇ ಅಲ್ಲ, ಸಾರಿ, ಈ ಡಿಪಾರ್ಟ್ಮೆಂಟಲ್ಲಿ ಮಾತ್ರ BEನಲ್ಲಿ ಡಿಗ್ರಿ ಆಗಿರಬೇಕು ಅಥವಾ ಮ್ಯಾನೇಜ್ಮೆಂಟಲ್ಲಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಆಗಿರಬೇಕು. ಅಂಥವ್ರು ಮಾತ್ರ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಬೋದು. BCom BSc BBM ಅವ್ರು ಆಗಿರೋರು ಅಪ್ಲೈ ಮಾಡೋಕ್ಕೆ ಬರಲ್ಲ. MBA ನೋಡಿರಿ, MBA ಕೇಳ್ತಿರೋದು ಮಾಸ್ಟರ್ ಡಿಗ್ರಿ ಇನ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿದ್ದರೆ ಮಾತ್ರ, ಡಬಲ್ ಡಿಗ್ರಿ ಆಗಿದ್ದರೆ ಮಾತ್ರ
ನೀವು ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡೋದು ಯಾವ ಕಡೆ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಸೈಡಲ್ಲಿ. ಅದೇ ಇಂಜಿನಿಯರಿಂಗ್ ಬಂತಂದರೆ ಯಾವುದೇ ಇರಲಿ, ಸಿವಿಲು, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇ ಸಿ ಯಾರೇ ಇದ್ರೂ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡ್ಬೋದು. ಕೇವಲ ಇಂಜಿನಿಯರಿಂಗಲ್ಲಿ ನೋಡಿದ್ರೆ ಕೇವಲ ಡಿಗ್ರಿ ಆಗಿದ್ದರೆ ಸಾಕು. ಇಂಜಿನಿಯರಿಂಗ್ ಅವರು ಯಾವುದೇ ಡಿಪಾರ್ಟ್ಮೆಂಟ್ ಆಗಿದ್ರೂ ಈ ಒಂದು ವೇಕೆನ್ಸೀಸ್ಗೆ ಅಪ್ಲೈ ಮಾಡೋದು. MBA ಅವರು ಆಗಿದ್ರೂ ಅಪ್ಲೈ ಮಾಡೋದು. ಹೌದು, ಇವರಿಬ್ಬರು ಬಿಟ್ಟು ಇನ್ನು ಯಾರೂ ಅಪ್ಲೈ ಮಾಡೋಕ್ಕೆ ಬರಲ್ಲ. ಸೊ ಟೋಟಲ್ 20 ವೇಕೆನ್ಸೀಸ್ ಇದ್ದಾವೆ. ಇದಕ್ಕೂ ವಯೋಮಿತಿ ಸೇಮ್ ಮೆನ್ಷನ್ ಮಾಡಿದ್ದಾನೆ. ಇನ್ನು ನೆಕ್ಸ್ಟ್ ಮೆಕ್ಯಾನಿಕಲ್ ಅವ್ರಿಗೆ ಬಂತು, ಇದು ನಮ್ಮ ಡಿಪಾರ್ಟ್ಮೆಂಟ್ ಅವ್ರದ್ದು. ಸೊ ಇಲ್ಲಿ ನೋಡಿ ಸಹಾಯಕ ಇಂಜಿನಿಯರ್ ಅಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ವೇಕೆನ್ಸೀಸು ಟೋಟಲ್ ಇರೋದು 10 ವೇಕೆನ್ಸಿ ಇರಬೇಕಾಯಿತು, 9 ಇಲ್ಲಿದ್ದಾವೆ. ಇಲ್ಲಿ ಇನ್ನೊಂದು ಬೇರೆ ಮೆನ್ಷನ್ ಮಾಡಿದಾನ, ಇದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅಥವಾ ಇತರ ಅಭ್ಯರ್ಥಿಗಳಿಗೂ ಇದೆ. ಮೂಲ ವೃಂದದ ಹುದ್ದೆಗಳಂತ ಒಂದು ಅಂತ ಹೇಳಿದ್ದಾನೆ. ಸೊ ಎಕ್ಸ್ ಸರ್ವಿಸ್ ಮ್ಯಾನಿಗೆ ಇಲ್ಲಿ ಮೆನ್ಷನ್ ಮಾಡಿರಬೇಕಿದು, ಎಕ್ಸ್ ಸರ್ವಿಸ್ ಮ್ಯಾನಿಗೆ ಇರಬೇಕಿದು. ಸೊ ಇಲ್ಲಿ 9 ಹುದ್ದೆಗಳಲ್ಲಿ ನೋಡಿ ಎಲ್ಲ ಡಿಪಾರ್ಟ್ಮೆಂಟ್ ಯಾವ ಕ್ಯಾಟಗರಿಗೆ ಯಾವ ರೀತಿಯಲ್ಲಿ ಕೊಟ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ಇದನ್ನು ಅಷ್ಟೇ ಮಾಸ್ಟರ್ ಡಿಗ್ರಿ ಮಸ್ಟ್ ಬಿ ಹೋಲ್ಡರ್ ಆಫ್ ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಡಿಗ್ರಿ ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಸಾಕು ಇದಕ್ಕೆ. ಮತ್ತು ಅದಾಗಿನ ನಂತರ ಡಿಪ್ಲೊಮಾ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ ದಿ ಇನ್ಸ್ಟಿಟ್ಯೂಷನ್ ಆರ್ ಎ ಡಿಪ್ಲೊಮಾ ಸರ್ಟಿಫಿಕೇಟ್ ಗ್ರಾಂಟೆಡ್ ಬೈ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರಿಂಗ್ ಆ್ಯಸ್ ಪಾಸ್ಡ್. ಆ್ಯಂಡ್ ಇದು ಬೇಡ, ಇದು ಬರಲ್ಲ. ಇದು ಡಿಪ್ಲೊಮಾದವ್ರು ಮತ್ತು ಡಿಪ್ಲೊಮಾ ಅಂದ್ಕೊಂಡಿದ್ರೆ ಡಿಪ್ಲೊಮಾ ಅಲ್ಲ, ಅದು ಸಪ್ರೇಟಾಗಿ ಮೆನ್ಷನ್ ಮಾಡಿದ್ದಾರೆ. ಸೊ ಒಟ್ಟಿಗಂತೂ ಡಿಗ್ರಿಗೆ ಈಕ್ವಲೆಂಟ್ ಆಗಿರೋ ಸರ್ಟಿಫಿಕೇಟೇ ಅದು. ಸೊ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಯಾರೆಲ್ಲ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ BE ಇನ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿದರೆ ಅವ್ರಿಗೆ ಇದೊಂದು ಒಳ್ಳೆಯ ಅವಕಾಶ ಅಸಿಸ್ಟೆಂಟ್ ಇಂಜಿನಿಯರ್ ಪೋಸ್ಟ್ ತೊಗೊಳ್ಳೋದಕ್ಕೆ. ಸೊ ಯಾವ ರೀತಿಯಲ್ಲಿ ವೇಕೆನ್ಸೀಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ನೋಡಿ. ಮಹಿಳೆಯರಿಗೆ 2 ವೇಕೆನ್ಸಿ ಇದೆ, ಪರಿಶಿಷ್ಟ ಜಾತಿ ಹಾಗೂ ಸಾಮಾನ್ಯದಲ್ಲಿ. ಇನ್ನು ಗ್ರಾಮೀಣದಲ್ಲಿ ಒಂದಿದೆ, ಅಂಗವಿಕಲವ್ರಿಗೆ ಒಂದಿದೆ, ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗೊಂದು, ಪ್ರವರ್ಗ 1, 2A ಸಾಮಾನ್ಯದವ್ರಿಗೆ ಒಂದಿದೆ. ಸೊ ಒಟ್ಟಾರೆ 9 ವೇಕೆನ್ಸೀಸ್ ಇದ್ದಾವೆ. ಸೊ ಮೆಕ್ಯಾನಿಕಲ್ ಅವರು ಕಂಪ್ಲೀಟ್ ಮಾಡ್ಬೋದು. ಜನರಲ್ ಮೆರಿಟಲ್ಲಿ 1 ವೇಕೆನ್ಸಿ ಇದೆಯಲ್ಲ, ಸೊ ಈಸಿಯಾಗಿ ಕಂಪ್ಲೀಟ್ ಮಾಡ್ಬೋದು ನೋಡಿ. ಸೊ ಇಲ್ಲಿ ಹೇಳಿದಾನಲ್ಲ, ಇಲಾಖೆ ವೃಂದದ ನೇಮಕಾತಿಯ ನಿಯಮಗಳ ಸೇವಾ ಅಭ್ಯರ್ಥಿಗಳು, ಇದು ಬಿಡಿ, ಇದು ನಮಗೆ ಬೇಕಾಗಿಲ್ಲ. ಆಮೇಲೆ ವಯೋಮಿತಿ ಬಂದು ಸೇಮ್ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನೊಂದು ನೋಡಿ, ಕಾರ್ಖಾನೆ ಬಾಯ್ಲರ್ಗಳು, ಕೈಗಾರಿಕಾ ಸುರಕ್ಷತೆ ಮತ್ತು ಸ್ವಚ್ಛತಾ ಇಲಾಖೆ, ಕಾರ್ಖಾನೆ ಸಹಾಯಕ ಅಧಿಕಾರಿ, ಇಂಡಸ್ಟ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಇರಬೇಕಿದು. ಸೊ ಇದಕ್ಕೆ ಏನಂತ ಕೇಳಿದಂದರೆ, ಇದು ಮೆಕ್ಯಾನಿಕಲ್ ಅವರಿಗೆ ಇದೆ ನೋಡಿ. ಭಾರತ ಕಾನೂನಿನ ಸ್ಥಾಪಿಸಿಕೊಂಡ ಹಾಗೂ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಥವಾ ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಅಥವಾ ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಮತ್ತು ಮ್ಯಾನೇಜ್ಮೆಂಟ್ IM IP ಅಥವಾ CM ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಈ 4 ಡಿಪಾರ್ಟ್ಮೆಂಟಲ್ಲಿ ನಿಮ್ಗೆ ಏನಾದರೂ ಇಂಜಿನಿಯರಿಂಗ್ ಆಗಿದ್ದರೆ, ಈ 4 ಡಿಪಾರ್ಟ್ಮೆಂಟಲ್ಲಿ ನಿಮ್ದು ಏನಾದರೂ ಇಂಜಿನಿಯರಿಂಗ್ ಆಗಿದ್ದರೆ ನೀವು ಈ ವೇಕೆನ್ಸೀಸ್ಗೆ ಅಪ್ಲಿಕೇಬಲ್ ಇರ್ತೀರ. ಸೊ ಮೆಕ್ಯಾನಿಕಲ್ ಅವರಿಗೆ ಇಲ್ಲಿಗೆ 2 ಆಯಿತು, ಒಂದು ಅಸಿಸ್ಟೆಂಟ್ ಇಂಜಿನಿಯರು ಮತ್ತು ಈ ಡಿಪಾರ್ಟ್ಮೆಂಟಲ್ಲಿ ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು. ಸೊ ಇಲ್ಲಿ ನೋಡಿ ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸು ಕೂಡ ಎಲಿಜಿಬಲ್ ಇದೆ ಅಂತ ಹೇಳಿದ್ದಾನೆ. ಅಂದರೆ ಡಿಪ್ಲೊಮಾ ಮುಗಿಸ್ಕೊಂಡು ಇಂಜಿನಿಯರಿಂಗ್ಗೆ ಏನು ಲ್ಯಾಟ್ರಲ್ ಎಂಟ್ರಿ ಆಗಿರ್ತಾರಲ್ಲ ಅವರು ಕೂಡ ಎಲಿಜಿಬಲ್ ಇರ್ತಾರೆ. ಹೇಳಬೇಕಂದ್ರೆ ಇಲ್ಲಿ 4 ವರ್ಷದ ಇಂಜಿನಿಯರಿಂಗ್ ಆಗಿರಬೇಕು ಅಂತ ಹೇಳಿದ್ದಾರೆ. ಬಟ್ ಎಕ್ಸ್ಟ್ರಾ ಪಾಯಿಂಟಲ್ಲಿ ಮೆನ್ಷನ್ ಮಾಡಿದ್ದಾನೆ, ಡಿಪ್ಲೊಮೋಯಿಂದ ಲ್ಯಾಟ್ರಲ್ ಎಂಟ್ರಿ ಆಗಿರುವಂಥ ಗ್ರ್ಯಾಜುಯೇಟ್ಸ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಇಂಡಸ್ಟ್ರಿಯಲ್ ಪ್ರೊಡಕ್ಷನು ಅಥವಾ ಇದ್ಯಾವುದು ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಮತ್ತು ಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋಂಥ ಸ್ಟೂಡೆಂಟ್ಸ್ ಕೂಡ ಅಪ್ಲೈ ಮಾಡ್ಬೋದು. ಅಂದರೆ ಡಿಪ್ಲೊಮಾ ಮೇಲೆ ಇಂಜಿನಿಯರಿಂಗ್ ಮಾಡಿರೋರು ಕೂಡ ಈ ಒಂದು ವೇಕೆನ್ಸೀಸ್ಗೆ ಎಲಿಜಿಬಲ್ ಇರ್ತಾರಂತ ಹೇಳ್ತಾ ಇದ್ದಾರೆ. ಇದು 2ನೇದಾಯಿತು. ಇದಕ್ಕೂ ಬೇಸಿಕ್ 43,100 ರೂಪಾಯಿ ಇದೆ. ಟೋಟಲ್ 7 ವೇಕೆನ್ಸಿ ಇದ್ದಾವೆ. ಈ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ. ಪಾಸ್ ಮಾಡ್ಕೊಂಡು ನೋಡಿ. ಇದಕ್ಕೂ ವಯೋಮಿತಿ ಸೇಮ್ 35, 38 ಆ್ಯಂಡ್ 40. ಇನ್ನು ಲಾಸ್ಟ್ ಡಿಪಾರ್ಟ್ಮೆಂಟ್ ಇರುತ್ತೆ ಅನ್ಸುತ್ತೆ. ಇದು ಕೂಡ ಸೇಮ್ ಕಾರ್ಖಾನೆ ಬಾಯ್ಲರ್ಗಳ ಕೈಗಾರಿಕಾ ಮತ್ತು ಸೇಮ್ ಡಿಪಾರ್ಟ್ಮೆಂಟೇ. ಇದರಲ್ಲೂ ಕೂಡ ನೋಡಿ ಏನಂತ ಹೇಳಿದ್ದೇನೆ, ಭಾರತ ಕಾನೂನು ಸ್ಥಾಪಿಸಿಕೊಂಡ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ. ಅಂದರೆ ಸೇಮ್ ಏನು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಪ್ರೊಡಕ್ಷನ್ ಇಂಜಿನಿಯರಿಂಗ್ IP ಹಾಗೂ ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗ್ PPE ಪವರ್ ಪ್ಲ್ಯಾಂಟ್ ಇಂಜಿನಿಯರಿಂಗ್ ಮಾಡಿರೋರು ಮತ್ತು ಮೆಟಲರ್ಜಿಕಲ್ ಇಂಜಿನಿಯರಿಂಗ್ನಲ್ಲಿ 4 ವರ್ಷ ಪೂರ್ಣ ಪ್ರಮಾಣದಲ್ಲಿ ಇಂಜಿನಿಯರಿಂಗ್ ಪದವಿ ಪಡೆದವರು, ಅಂದರೆ ಮೆಟಲರ್ಜಿ ಮಾಡಿರೋರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಇಲ್ಲಿ ನೋಡಿ, ಇದು ಲ್ಯಾಟ್ರಲ್ ಎಂಟ್ರಿ ಸ್ಟೂಡೆಂಟ್ಸ್ ಕೂಡ ಇಲ್ಲೂ ಎಲಿಜಿಬಲ್ ಇರ್ತಾರೆ. ಸೊ ಲ್ಯಾಟ್ರಲ್ ಎಂಟ್ರಿನಲ್ಲಿ ಹೋಗಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡ್ತಾರಲ್ಲ ಆ ಗ್ರ್ಯಾಜುಯೇಟ್ಸ್ ಕೂಡ ಮಾಡ್ಕೋಬೋದು. ಯಾಕಂದರೆ ಲ್ಯಾಟ್ರಲ್ ಎಂಟ್ರಿ ಅಂತ ಹೋದರೆ ಕೇವಲ 3 ವರ್ಷ ಆಗುತ್ತೆ. ಅವ್ರೇನು ಹೇಳ್ತಿದ್ದಾರೆ, 4 ವರ್ಷ ಅಂತ ಹೇಳ್ತಾರೆ. ಸೊ ಲ್ಯಾಟ್ರಲ್ ಎಂಟ್ರಿ ಮಾಡಿ 3 ವರ್ಷದಲ್ಲಿ ಇಂಜಿನಿಯರಿಂಗ್ ಆಗಿದೆ, ನಾವು ಎಲಿಜಿಬಲ್ ಇರ್ತೀವಾ ಇಲ್ಲ ಅಂತ ಹೇಳಿ ಭಾಳ ಜನಕ್ಕೆ ಪ್ರಶ್ನೆ ಇರುತ್ತೆ. ಸೊ ಲ್ಯಾಟ್ರಲ್ ಎಂಟ್ರಿನಲ್ಲಿ ಇಂಜಿನಿಯರಿಂಗ್ ಮಾಡಿರೋರು ಕೂಡ ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಡಿಪಾರ್ಟ್ಮೆಂಟ್ಸ್ ಯಾವುದಾದ್ರು ಮೆಕ್ಯಾನಿಕಲು, ಇಂಡಸ್ಟ್ರಿಯಲ್ ಪ್ರೊಡಕ್ಷನು, ಪವರ್ ಪ್ಲಾಂಟ್ ಇಂಜಿನಿಯರಿಂಗ್ ಮತ್ತು MTT. ಸೊ ನಿಮಗೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಂತವರಿಗೆ ಇಲ್ಲಿಗೆ ಟೋಟಲ್ 3 ವೇಕೆನ್ಸೀಸ್ ಆಯಿತು. 8ನೇದು ಹಾಗೂ ಇದೊಂದು 7ನೇದು ಮೇಲ್ಗಡೆ ಇರೋದು ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಸೊ ಮೊತ್ತ 3ಕ್ಕೆ ಎಲಿಜಿಬಲ್ ಇದ್ದೀರಾ ನೋಡಿ. ಮತ್ತು ಇನ್ನೊಂದು ಹೇಳಿದ್ದೇನೆ, ಅಂತರ್ಜಲ ನಿರ್ದೇಶಕರು. ಇದು ನೋಡಿ, ಇದು ವೇಕೆನ್ಸೀಸ್ ಇಲ್ಲೂ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತೇಳಿ. ಸಾಮಾನ್ಯದಲ್ಲಿ ಒಂದಿದೆ, ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿನಲ್ಲಿ ಒಂದಿದೆ. ಓಕೆನಾ, ಟೋಟಲ್ 3 ವೇಕೆನ್ಸೀಸ್ ಇರೋದು. ಅದಕ್ಕೂ ಬೇಸಿಕ್ಕು 43,100 ರೂಪಾಯಿ ಇದೆ. ಇದು ಬಂದು ಜಿಯಾಲಜಿಸ್ಟ್ದು ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಆಗಿರಬೇಕಂತ ಹೇಳ್ತಾರೆ. ಸೊ ಈ ಎಲ್ಲ ಡಿಪಾರ್ಟ್ಮೆಂಟ್ಸಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಆಗಿದ್ದು ನಿಮ್ಮದು MSc ಅವರು ಇದಕ್ಕೆ ಎಲಿಜಿಬಲ್ ಇರ್ತಾರೆ. ಟೋಟಲ್ 10 ವೇಕೆನ್ಸಿ ಇದೆ. ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿದೆ ಅಂತ ಕೊಟ್ಟಿದ್ದಾನೆ, ಪಾಸ್ ಮಾಡ್ಕೊಂಡು ನೋಡ್ಬೋದು. ಇದಕ್ಕೂ ವಯೋಮಿತಿ ಸೇಮು 35, 38, 40.
ಸೊ ನಿಮಗೆ ಗೊತ್ತಾಗಿದೆ ಅನಿಸುತ್ತೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಟೋಟಲ್ 3 ವೇಕೆನ್ಸೀಸ್ಗೆ 3 ಡಿಪಾರ್ಟ್ಮೆಂಟಿಗೆ ಎಲಿಜಿಬಲ್ ಇದ್ದೀರಾ. ಹಾರ್ಡ್ ವರ್ಕ್ ಮಾಡಿದ್ರೆ ಈ ಪೋಸ್ಟ್ ನಿಮ್ದು ಆಗುತ್ತೆ. ಸೊ ಇದಕ್ಕೂ ನಾವು ಕೋರ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಬಟ್ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ಗೆ ಏನು AE ಮೆಕ್ಯಾನಿಕಲ್ಗಂತೂ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ. ಸೊ ಯಾರೆಲ್ಲ ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಮೇಲೆ ಮಾಡಬೇಕಂತ ಅಂದ್ಕೊಂಡಿದ್ರೆ ಅವರು ನನಗೆ ನಾಳೆಯಿಂದ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಇನ್ನೊಂದು ವಾರದಲ್ಲಿ ಇದಕ್ಕೆ ಕೋರ್ಸ್ನ ಲಾಂಚ್ ಮಾಡ್ಕೊಳ್ತೀವಿ. ಸೊ ಮೀಸಲಾತಿ ಪ್ರಮಾಣ ಪತ್ರ ಅದು ಎಲ್ಲ ಬಿಡಿ, ರಿಸರ್ವೇಷನ್ ಸರ್ಟಿಫಿಕೇಟ್ ಇದೆಲ್ಲ ಮೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಸಿಲೆಬಸ್ ಗೊತ್ತಾಯಿತು, ವೇಕೆನ್ಸೀಸ್ ಎಷ್ಟಿದೆ, ಏಜ್ ಲಿಮಿಟ್ ಏನು, ಫೀಸ್ ಏನು, ಡೇಟ್ ಆಫ್ ಅಪ್ಲಿಕೇಶನ್ ಡೇಟ್ ಯಾವಾಗ, ಅಪ್ಲಿಕೇಶನ್ ಡೇಟ್ ಕ್ಲೋಸ್ ಆಗೋದು ಯಾವಾಗ, ಇವೆಲ್ಲ ನಿಮಗೆ ಗೊತ್ತಾಗಿದೆ. ಕಡ್ಡಾಯ ಕನ್ನಡ ಪರೀಕ್ಷೆ ಏನು, ಮತ್ತು ಆಗಿನ ನಂತರ ಎಲ್ಲ ಡಿಪಾರ್ಟ್ಮೆಂಟಿಗೂ ಸೇರಿ ಒಂದೇ ಜನರಲ್ ಪೇಪರ್ ಬರೀತೀರಾ, ಕನ್ನಡ ಪೇಪರು ಎಲ್ಲ ಡಿಪಾರ್ಟ್ಮೆಂಟಿಗೂ ಸೇರಿ ಒಂದೇ ಸಲ ಬರೀತೀರಾ. ಬಟ್ ಸ್ಪೆಸಿಫಿಕ್ ಪೇಪರ್ ಮಾತ್ರ ಆಯಾ ಡಿಪಾರ್ಟ್ಮೆಂಟಿಗೆ ಸಕ್ಕಂತೆ ಒಂದೊಂದು ಸ್ಪೆಸಿಫಿಕ್ ಪೇಪರ್ ಬರೀತೀರಾ. ಸೊ ಇಷ್ಟು ಡೀಟೇಲ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈಗ ಸಿಲೆಬಸ್ ಬಗ್ಗೆ ಒಂದು ಸಲ ಗಮನ ಇಟ್ಬಿಡ್ತೀನಿ. ಕೊನೆಯದಲ್ಲಿ ನೋಟಿಫಿಕೇಷನ್ ಸಿಲೆಬಸ್ ಮೆನ್ಷನ್ ಮಾಡಿದ್ದಾನೆ. ಸೊ ಇದು ನಮಗೆ ಬೇಕಾಗಿಲ್ಲ, ಸಿವಿಲ್ ಅವ್ರದ್ದು. ಅದೇ ಥರನೇ ಇಲ್ಲಿ ನೆಕ್ಸ್ಟ್ ಏನು ಮೆನ್ಷನ್ ಮಾಡಿದ್ದಾನೆ ಅಂತಂದರೆ, ಇಲ್ಲಿದೆ ನೋಡಿ, ಎಲ್ಲ ಕೊಟ್ಟಿದ್ದಾನೆ. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ WRD ಇದು ಯಾರಿಗೆ, ಸಿವಿಲ್ ಅವರಿಗೆ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಇದ್ಯಾವುದಿದು, ಸಿಲೆಬಸ್ ಫಾರ್ ರಿಕ್ರೂಟ್ಮೆಂಟ್ ಡಿಪಾರ್ಟ್ಮೆಂಟ್ ಸರ್ವೆ ಸೆಟಲ್ಮೆಂಟ್ ಆ್ಯಂಡ್ ಲ್ಯಾಂಡ್ ಸರ್ವೆ, ಇದು ನಮ್ಮದಲ್ಲ, ಇದು ಸಿವಿಲ್ ಅವ್ರದ್ದೇ ಆಗಿರುತ್ತೆ. ಇಲ್ಲಿದೆ ನೋಡಿ, ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ವೆಲ್ಫೇರ್ ಆಫೀಸರ್, ಇದಕ್ಕೇನು ಡಿಗ್ರಿ ಯಾವುದೇ ಡಿಗ್ರಿ ಆಗಿದ್ದರೂ ಹಾಕ್ಬೋದು ಅಂತ ಮೆನ್ಷನ್ ಮಾಡಿದರು. ಸೊ ಇದೆಲ್ಲ ಪೇಪರ್ 2 ಹೇಳ್ತಾ ಇರೋದು. ಇಲ್ಲಿ ಪೇಪರ್ 2 ಹೇಳ್ತಾ ಇದ್ದಾರೆ. ಪೇಪರ್ 1 ಹೆಂಗಿದ್ರು ಜನರಲ್ ಸ್ಟಡೀಸ್ ಪೇಪರ್ ಅಲ್ಲ. ಸೊ ಇವೆಲ್ಲ ಟಾಪಿಕ್ಸ್ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಗೇನ್ ಮಾಡಿದ್ರೆ ಪೇಪರ್ 2 ಈಸಿಯಾಗಿ ಕ್ಲಿಯರ್ ಮಾಡ್ಬೋದು, ಡೌಟೇ ಇಲ್ಲ, ಗ್ಯಾರಂಟಿ. ಆದಮೇಲೆ ಇದು ನೋಡಿ, ಡಿಪಾರ್ಟ್ಮೆಂಟ್ ಆಫ್ ಇಂಡಸ್ಟ್ರಿ ಆ್ಯಂಡ್ ಕಾಮರ್ಸ್ದು ಸಿಲೆಬಸ್ ಫಾರ್ ಅಸೋಸಿಯೇಟ್ ಡೈರೆಕ್ಟರ್ ಆ್ಯಂಡ್ ರಿಕ್ರೂಟ್ಮೆಂಟ್ ಟೆಸ್ಟ್ದು, ಇದಕ್ಕೂ ಮೆನ್ಷನ್ ಮಾಡಿದ್ದಾನೆ. ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಆಸ್ ಪರ್ ಇದೇನೋ ಮೆನ್ಷನ್ ಮಾಡಿದ್ದಾನೆ ಬಿಡಿ, ಕ್ವಾಲಿಫಿಕೇಷನ್ ಏನು ಬೇಕಂತೇಳಿ. ಸೊ ಇದಕ್ಕೂ ಡೀಟೇಲ್ಡ್ ಸಿಲೆಬಸ್ ಮೆನ್ಷನ್ ಮಾಡಿದ್ದು ನೋಡಿ. ಇದಕ್ಕೂ ಮೆನ್ಷನ್ ಮಾಡಿದ್ರು ಏನೇನು ಕ್ವಾಲಿಫಿಕೇಷನ್ ಅಂತೇಳಿ. ಸೊ ಇದು ಕಾನ್ಸ್ಟಿಟ್ಯೂಷನ್ ಇದೆ, ಎಂಟರ್ಪ್ರಿನರ್ಶಿಪ್ ಇದೆ, ಮ್ಯಾನೇಜ್ಮೆಂಟ್ ಸ್ಕಿಲ್ಸ್ ಇದೆ, ಅದೇ ಥರನೇ ಕಮ್ಯುನಿಕೇಷನ್ ಸ್ಕಿಲ್ಸ್ ಮೆನ್ಷನ್ ಮಾಡಿದ್ದಾನೆ. ಬಿಸ್ನೆಸ್ ಪ್ಲಾನ್ ಆ್ಯಂಡ್ ಪ್ರಿಪ್ರೇಷನ್ ಹೇಳಿದ್ದಾನೆ. MSME ಸೆಕ್ಟರ್ ಬಗ್ಗೆ ನಾಲೆಡ್ಜ್ ಇರಬೇಕು ಅಂತ ಹೇಳಿದ್ದಾನೆ. ನ್ಯೂ ಏಜ್ ಟೆಕ್ನಾಲಜಿ ಇಂಟರ್ನೆಟ್ ಆಫ್ IoT ಬಗ್ಗೆ IoT ಬಗ್ಗೆನೂ ಇರಬೇಕಂತ ಹೇಳಿದ್ದಾರೆ. ಫ್ರೀ ಟ್ರೇಡ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ FTIB ಅದೇನೋ ಬರುತ್ತೆ ಒಂದು ಕೋರ್ಸು, ಅದ್ರ ಬಗ್ಗೆ ಸಂಬಂಧಪಟ್ಟಂಥ ಇದ್ರೂ ನಾಲೆಡ್ಜನ್ನು ಇರಬೇಕಂತ ಹೇಳಿದ್ದಾರೆ. ಆ್ಯಕ್ಟ್ಸ್ ಆ್ಯಂಡ್ ಪಾಲಿಸೀಸ್ ಹೇಳಬೇಕಂದ್ರೆ ಇದು ಸಿಲೆಬಸ್ ದೊಡ್ಡ ಡಿಫಿಕಲ್ಟ್ ಏನಿಲ್ಲ, ಈಸಿಯಾಗಿದ್ದಾನೆ. ಹೇಳ್ಬೇಕಂದ್ರೆ ಇಂಡಸ್ಟ್ರಿ ರಿಲೇಟೆಡದೆಲ್ಲ ನಿಮಗೆ ನಾಲೆಡ್ಜ್ ಇತ್ತಂದರೆ ಈ ಪೇಪರ್ ಈಸಿಯಾಗಿ ಮಾಡ್ಬೋದು. ಇದ್ರ ಬಗ್ಗೆ ನಾವು ಕೋರ್ಸ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ, ಮುಂದಿನ ದಿನಗಳಲ್ಲಿ ನಿಮ್ಮಲ್ಲಿ ಇನ್ಫಾರ್ಮ್ ಮಾಡ್ತೀವಿ. ಅದೇ ಥರನೇ ಇಲ್ಲಿ ಪೇಪರ್ 2 ನೋಡಿ, ನೆಕ್ಸ್ಟ್ ಇದೇನಂತ ಹೇಳಿದಾನೆ, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್. ಇಲ್ಲಿ ನಮ್ಮ ಕಂಪ್ಲೀಟ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇರುತ್ತೆ ನೋಡಿ. ಬೇಸಿಕ್ ಇಂಜಿನಿಯರಿಂಗು ಫಸ್ಟ್ನೇದಾಗಿ ಬೇಸಿಕ್ ಇಂಜಿನಿಯರಿಂಗ್ ಮೆನ್ಷನ್ ಮಾಡಿದರೆ ಏನೇನು, ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, MES ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, SOM ಇಂಜಿನಿಯರಿಂಗ್ ಡ್ರಾಯಿಂಗು, ಅದಾದ ನಂತರ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಅದು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸು, ಇದು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸಾ ಇಲ್ಲ, ಇದು ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್. ಇಲ್ಲೇನಿದೆ ನೋಡಿ, ಫೋರ್ಸಸ್ ಬಗ್ಗೆ ಇದೆ, ಸೇಮ್ ಇದೆ ಅದನ್ನು, ಇದು ಆಲ್ಮೋಸ್ಟು. ಇಲ್ಲಿ ಸ್ಟ್ಯಾಟಿಸ್ಟಿಕಲ್ ಇದ್ಯಾವುದು ಇಂಡಿಟರ್ಮಿನೆಂಟ್ ಫ್ರೇಮ್ಸ್ ಬಗ್ಗೆ ಕೇಳಿದಾನಲ್ಲ, ಟ್ರಸ್ಸಸ್ ಬಗ್ಗೆ ಹೇಳಿದ್ದಾನೆ. ಓಕೆ, ನಡೆಯುತ್ತೆ ಅದನ್ನು. SOM ಇಲ್ಲೊಂದಿದೆ, ಇಲ್ಲಿ SOM ಸ್ವಲ್ಪ ಬೇರೆ, ಇಲ್ಲಿ ಬೇಸಿಕ್ SOM ಇರೋದು, ಇಲ್ಲಿ ಸ್ವಲ್ಪ ಡಿಫ್ರೆಂಟ್ SOM ಇದೆ. ಇಲ್ಲೇನಂತ ಕೇಳ್ತಾನೆ ಅಂದರೆ ಸ್ಲೋಪ್ಸ್ ಡಿಫ್ಲೆಕ್ಷನ್ಸ್ ಬಗ್ಗೆ ನಾವು ಓದಿರ್ತೀವಿ, ಕಾಲಮ್ಸ್ ಆ್ಯಂಡ್ ಸ್ಟಡ್ಸ್, ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ಸ್ ಅವುಗಳ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ಥಿನ್ ಸಿಲಿಂಡ್ರು, ಥಿಕ್ ಸಿಲಿಂಡ್ರು, ಲೆಮಿಸ್ ಇಕ್ವೇಷನ್ಸ್, ಮತ್ತು ಆಮೇಲೆ ಇಲ್ಲಿ ನೋಡಿ ಸ್ಲೋಪ್ಸ್ ಆ್ಯಂಡ್ ಡಿಫ್ಲೆಕ್ಷನ್ಸ್ ಬಗ್ಗೆ, ಕಾಲಮ್ಸ್ ಆ್ಯಂಡ್ ಸ್ಟಡ್ಸ್ ಬಗ್ಗೆ, ಮೋರ್ ಸರ್ಕಲ್ ಬಗ್ಗೆ. ಸೊ ಹೇಳ್ಬೇಕಂದ್ರೆ ಅಲ್ಲಿ SOM ಏನಿದೆ ಅಂತಂದರೆ ಇಲ್ಲಿ ಪಾಯ್ಸನ್ಸ್ ರೇಷಿಯೋ ಅಂದರೆ ನೀವು ಸಿಂಪಲ್ ಸ್ಟ್ರೆಸಸ್ ಆ್ಯಂಡ್ ಸ್ಟ್ರೈನ್ ಇರೋದಲ್ಲ ಅದ್ರದ್ದು, ಬೆಂಡಿಂಗ್ ಮೂಮೆಂಟ್ ಆ್ಯಂಡ್ ಶಿಯರ್ ಫೋರ್ಸು, ಅದಾಗಿ ನಂತರ ಡಿಫ್ಲೆಕ್ಷನ್ ಇನ್ ಬೀಮ್ಸು, ಮತ್ತು ಆಮೇಲೆ ಟಾರ್ಷನು, ಈ ಥರ ಮೆನ್ಷನ್ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ಎಲ್ಲ ನಮ್ಮ ಹತ್ರ ಕೋರ್ಸ್ ಅವೈಲೇಬಲ್ ಇರುತ್ತೆ ಅಂತ ಟೆನ್ಷನ್ ಏನು ತೊಗೊಳ್ಕೊಬಿಡಿ. ಮತ್ತು ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂದರೆ MES ಬಗ್ಗೆ, ಮೆಟೀರಿಯಲ್ ಇಂಜಿನಿಯರಿಂಗ್ ಸೈನ್ಸ್ ಬಗ್ಗೆ, ಅದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಆದಮೇಲೆ ಥರ್ಮಲ್ ಇಂಜಿನಿಯರಿಂಗ್ ಆ್ಯಂಡ್ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಬಗ್ಗೆ ಹೇಳಿದ್ದಾರೆ. ಥರ್ಮಲ್ ಇಂಜಿನಿಯರಿಂಗು ಇದೆ, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದೆ, IC ಇಂಜಿನ್ಸು, ಪವರ್ ಪ್ಲಾಂಟ್ ಇಂಜಿನಿಯರಿಂಗು, ಥರ್ಮೋಡೈನಮಿಕ್ಸ್ ಇಂಜಿನಿಯರಿಂಗ್, ATD BTD, ಫ್ಲೂಯಿಡ್ ಮೆಕ್ಯಾನಿಕ್ಸ್ ಆ್ಯಂಡ್ ಮಷಿನರಿ, ಆಮೇಲೆ ಟರ್ಬೋ ಮಷಿನರಿ, RS ರೆಫ್ರಿಜರೇಷನ್ ಆ್ಯಂಡ್ ಕಂಡೀಷನಿಂಗು, ಮತ್ತು IC ಇಂಜನ್ಸ್, ಹೀಟ್ ಆ್ಯಂಡ್ ಮಾಸ್ ಟ್ರಾನ್ಸ್ಫರ್ HMT. ಆದಮೇಲೆ ಡಿಸೈನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಡಿಸೈನ್ ಬಗ್ಗೆನೂ ಇದೆ ನೋಡಿ. ಥಿಯರಿ ಆಫ್ ಮಷಿನ್ಸ್ ಇದೆ, ಡಿಸೈನ್ ಆಫ್ ಮೆಷರ್ಮೆಂಟ್ ಇದೆ, ಮೆಕ್ಯಾನಿಕಲ್ ಮೆಷರ್ಮೆಂಟ್ಸ್ ಬಗ್ಗೆನೂ ಹೇಳಿದ್ದಾನೆ. ಅದಾಗಿನ ನಂತರ ಇನ್ನೊಂದೇನಿದೆ, ಥಿಯರಿ ಆಫ್ ಮಷಿನ್ಸ್ ಟಾಮ್ ಬಗ್ಗೆನೂ ಹೇಳಿದ್ದಾನೆ. ಸ್ಟಾರ್ಟಿಂಗಲ್ಲೇ ಹೇಳಿದ್ವಿ, ಬಟ್ ಇಲ್ಲೊಂದು ಸ್ವಲ್ಪ ಬೇರೆ ಥರ ಸಿಲೆಬಸ್ ಕೊಟ್ಟಿದ್ದಾನೆ. ಡಿಸೈನ್ ಆಫ್ ಮಷಿನ್ ಎಲಿಮೆಂಟ್ಸ್ ಬಗ್ಗೆನೂ ಹೇಳಿದ್ದಾನೆ. ಅದಾದಮೇಲೆ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಅಂದರೆ ಏನಂತಾರೆ, ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್, IP1, IP2, IP3 ಅದ್ರ ಬಗ್ಗೆ, ಮೆಟಲ್ ಕಟಿಂಗು, ಮೆಟಲ್ ಫಾರ್ಮಿಂಗು, ಸಿಮ್ ಬಗ್ಗೆ, ಅದಾಗಿ ನಂತರ NTM ಬಗ್ಗೆ, ಇಂಡಸ್ಟ್ರಿಯಲ್ ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟು, IMM ಬಗ್ಗೆ, ಮತ್ತು ಪ್ರೊಡಕ್ಷನ್ ಆ್ಯಂಡ್ ಆಪರೇಷನಲ್ ಮ್ಯಾನೇಜ್ಮೆಂಟು OR ಬಗ್ಗೆ, ಅದೇ ಥರನೇ ಆಟೋಮೇಷನ್ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ,
ಮತ್ತು ಇನ್ನೊಂದೇನಿದೆ ಆಟೋಮೇಟೆಡ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ಸು ಮತ್ತು ನ್ಯಾನೋ ಟೆಕ್ನಾಲಜಿ ಬಗ್ಗೆ ಇಷ್ಟನ್ನು ಮೆನ್ಷನ್ ಮಾಡಿದ್ದಾರೆ. ದ ಅಬೌವ್ ಸಿಲೆಬಸ್ ಇಸ್ ಫರ್ನಿಶ್ಡ್ ಸಚ್ ದಟ್ ದಿ ಕೋರ್ ಈಸ್ ಟು ಬಿ ಕವರ್ಡ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಕ್ವಶನ್ಸ್ ವಿತ್ ಇನ್ಕ್ರೀಸ್ ಡಿಫಿಕಲ್ಟಿ ಕ್ಯಾನ್ ಬಿ ಇನ್ಕ್ಲೂಡೆಡ್ ಫಾರ್ ದಿಸ್ ಎಕ್ಸಾಮಿನೇಷನ್ಸ್. ಸೊ ಡಿಫಿಕಲ್ಟಿ ಲೆವೆಲ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸೇ ಕೇಳ್ತಾರೆ. ಎ ಲೆವೆಲ್ ಪೇಪರ್ ಆಲ್ಮೋಸ್ಟ್ ಇರುತ್ತೆ, KPSC ಅಲ್ವಾ. ಸೊ ಸ್ವಲ್ಪ ಸ್ಟ್ರಾಂಗಾಗೇ ಇರುತ್ತೆ ಕ್ವಶನ್ಸು. ನಾವು ಚೆನ್ನಾಗಿ ತಿಳ್ಕೊಂಡ್ರೆ ಪೇಪರ್ನ ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು. ಅಂಥ ದೊಡ್ಡ ಡಿಫಿಕಲ್ಟಿ ಸಿಲೆಬಸ್ ಮೆನ್ಷನ್ ಮಾಡಿಲ್ಲ, ಸ್ವಲ್ಪ ಚೆನ್ನಾಗಿ ತಿಳ್ಕೊಳ್ಬೇಕಷ್ಟೇ. ನೆಕ್ಸ್ಟು ಅಸಿಸ್ಟೆಂಟ್ ಡೈರೆಕ್ಟರೀಸ್ ಆಫ್ ಫಾರೆಸ್ಟ್, ಇದು ಫಾರೆಸ್ಟ್ ಅಲ್ಲ, ಫ್ಯಾಕ್ಟರೀಸ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಫ್ಯಾಕ್ಟರೀಸ್, ಆ ಒಂದು ಡಿಪಾರ್ಟ್ಮೆಂಟ್ಗೂ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದಕ್ಕೂ ನಮ್ಮ ಮೆಕ್ಯಾನಿಕಲ್ ಆಸ್ಪಿರೆಂಟ್ಸ್ ಎಲಿಜಿಬಲ್ ಇದ್ದರು. ಸೊ ಇಲ್ಲಿ ನೋಡಿ, ಎಲಿಮೆಂಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸ್ಟೀಮ್ ಫಾರ್ಮೇಷನ್ ಆ್ಯಂಡ್ ಅಪ್ಲಿಕೇಶನ್, ಎನರ್ಜಿ ಸೋರ್ಸಸ್ ಆ್ಯಂಡ್ ಪವರ್ ಪ್ಲಾಂಟು, ಇಂಟ್ರೊಡಕ್ಷನ್ ಟು ಬೇಸಿಕ್ಸ್ ಆಫ್ ಹೈಡ್ರಾಲಿಕ್ಸ್ ಟರ್ಬೈನ್ಸ್ ಆ್ಯಂಡ್ ಪವರ್ ಪ್ಲಾಂಟ್ಸ್ ಪಂಪ್ಸು, ಪ್ರಾಪರ್ಟೀಸ್ ಆಫ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಇಂಜಿನಿಯರಿಂಗ್ ಮೆಟೀರಿಯಲ್ಸು, ಮೆಟಲ್ ಪ್ರಾಸೆಸಿಂಗು ಅಂದರೆ HMT ಬಗ್ಗೆ, ಮತ್ತು ಫಂಡಮೆಂಟಲ್ಸ್ ಆಫ್ ಐಸ್ ಇಂಜನ್ಸು, ಮತ್ತು ಮೊಬಿಲಿಟಿ ಟೆಕ್ನಾಲಜಿ ಬಗ್ಗೆ, RAC ಬಗ್ಗೆ, ಮೆಕ್ಯಾನಿಕಲ್ ಪವರ್ ಟ್ರಾನ್ಸ್ಮಿಷನ್, ಬೆಲ್ ಡ್ರೈವ್ಸು, ಫಂಡಮೆಂಟಲ್ಸ್ ಆಫ್ ಮೆಕ್ಯಾನಿಕಲ್ ಲಿಂಕೇಜಸ್ಸು, ರೋಬೋಟಿಕ್ಸು, ಮಷಿನ್ ಟೂಲ್ ಆಪರೇಷನ್ಸು, ಮತ್ತು ಮಾಡರ್ನ್ ಇದು MMT ಬಗ್ಗೆ, CNC ಬಗ್ಗೆ, ಮೆಕಾಟ್ರಾನಿಕ್ಸ್ ಬಗ್ಗೆ ಅಷ್ಟು ಮೆನ್ಷನ್ ಮಾಡಿದೆ. ಎಲ್ಲ ಹೇಳಬೇಕಂದ್ರೆ ಇದೆಲ್ಲ ಬೇಸಿಕ್ ಟಾಪಿಕ್ಸೇ. ನೆಕ್ಸ್ಟು ಎಲಿಮೆಂಟ್ಸ್ ಆಫ್ ಕೆಮಿಕಲ್ ಇಂಜಿನಿಯರಿಂಗ್ ಬಗ್ಗೆ ಇದ್ರದ್ದು ಸಿಲೆಬಸ್ ಮೆನ್ಷನ್ ಮಾಡಿದ್ದೇನೆ. ಈ ಸಿಲೆಬಸ್ ಎಲ್ಲ ನೋಡ್ಕೊಳ್ರಿ, ಪಾಸ್ ಮಾಡ್ಕೊಂಡು ಒಂದು ಸಲ ನೋಡ್ಕೊಳ್ರಿ. ಇಲ್ಲಾಂದ್ರೆ ಅಫಿಷಿಯಲ್ ವೆಬ್ಸೈಟಲ್ಲಿ ನಿಮಗೆ ಡಾಕ್ಯುಮೆಂಟ್ ಸಿಗುತ್ತೆ. ಇಲ್ಲಾಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಟೆಸ್ಟ್ ಮಾಡಿದ್ರು ನಾನು ನಿಮಗೆ ಅಲ್ಲಿ ಮೆಸೇಜ್ ಮಾಡ್ತೀನಿ. ಸೊ ಕೋರ್ಸ್ ಬೇಕಂತನೋರು ಈ ನಂಬರ್ಗೆ ಕಾಲ್ ಮಾಡೋದು 9964600913. ಸೊ ಈ ನಂಬರ್ಗೆ ನೀವು ಟೆಕ್ಸ್ಟ್ ಮಾಡಿದ್ರು ನಿಮಗೆ ಈ ನೋಟಿಫಿಕೇಷನ್ನ ನಿಮ್ಗೆ ಸೆಂಡ್ ಮಾಡಿಕೊಡ್ತೇನೆ. ಓಕೆನಾ. ಸೊ ಇಲ್ಲಿ ನೋಡಿ, ಎಲಿಮೆಂಟ್ಸ್ ಆಫ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗು ಇದೆ, ಕೆಮಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್. ಅದಾಗಿ ನಂತರ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆಯೂ ಮೆನ್ಷನ್ ಮಾಡಿದ್ದಾನೆ. ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಆನ್ ಆಕ್ಯುಪೇಷನ್ ಸೇಫ್ಟಿ ಆ್ಯಂಡ್ ಹೆಲ್ತ್. ಸೊ ಸೇಫ್ಟಿ ಬಗ್ಗೆಯೂ ಹೇಳಿದ್ದಾನೆ. ಸೊ ಟೋಟಲಾಗಿ 4 ಕಾನ್ಸೆಪ್ಟ್ಸಲ್ಲಿ ನೀವು ಆದ್ರಂದರೆ ಈ ಪೇಪರ್ ಈಸಿಯಾಗಿ ಕ್ಲಿಯರ್ ಮಾಡೋದು. ನೆಕ್ಸ್ಟ್ ಸಿಲೆಬಸ್ ಫಾರ್ ದಿ ಅಪಾಯಿಂಟ್ಮೆಂಟ್ ಆಫ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಫ್ ಬಾಯ್ಲರ್ಸ್. ಇದೂ ಒಳ್ಳೆ ಪೋಸ್ಟ್ ನೋಡಿ, ಅಸಿಸ್ಟೆಂಟ್ ಡೈರೆಕ್ಟರ್ ಪೋಸ್ಟ್ ನೋಡಿ. ಬೇಸಿಕ್ಸ್ ಆಫ್ ಇಂಜಿನಿಯರಿಂಗು, ಥರ್ಮೋಡೈನಮಿಕ್ಸು ಮತ್ತು ಫ್ಲೂಯಿಡ್ ಮೆಕ್ಯಾನಿಕ್ಸ್ ಇದೆಲ್ಲ ಮೆನ್ಷನ್ ಮಾಡಿದ್ದಾನೆ. ಮತ್ತು ಇಲ್ಲಿ ನೋಡಿ ಮೆಕ್ಯಾನಿಕಲ್, ಇದೆಲ್ಲ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸ್, ಇದೂ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸೇ ನೋಡಿ, ಇದೂ ಮೆಕ್ಯಾನಿಕಲ್ ಕಾನ್ಸೆಪ್ಟ್ಸೇ ಬಾಯ್ಲರ್ಸ್ ಬಗ್ಗೆ. ನೆಕ್ಸ್ಟ್ ನೋಡಿ, ಮ್ಯಾನುಫ್ಯಾಕ್ಚರಿಂಗ್ ಇಂಜಿನಿಯರಿಂಗ್ ಸೈನ್ಸ್, ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗು ನೋಡಿ, ಇದು ಮೆಕ್ಯಾನಿಕಲ್, ಇದು ಮೆಕ್ಯಾನಿಕಲ್, ಇದು ಮೆಕ್ಯಾನಿಕಲ್ ಇದೆ. ಎಲ್ಲ ಮೆಕ್ಯಾನಿಕಲ್, ಎಲ್ಲ ಡೀಸೆಲ್ ಪವರ್ ಪ್ಲಾಂಟ್ಸ್, ಎಲ್ಲ ಪವರ್ ಪ್ಲಾಂಟ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ. ಹೌದಾ. ಇದು ಮ್ಯಾನುಫ್ಯಾಕ್ಚರಿಂಗು, ಇದು ಮ್ಯಾನುಫ್ಯಾಕ್ಚರಿಂಗ್ ಮಟೀರಿಯಲ್ಸ್ ಬಗ್ಗೆ. ನೆಕ್ಸ್ಟ್ ನೋಡಿ, ಫೇಸ್ ಟ್ರಾನ್ಸ್ಫಾರ್ಮೇಷನ್, ಮಟೀರಿಯಲ್ ಸೈನ್ಸು, ಇದು ಮೆಟೀರಿಯಲ್ಸ್ ಸಾಮ್ ಅಥವಾ ಮಾಮ್ ಎರಡೂ ಅನ್ಬೋದು, ಸ್ಟಿಮ್ಯುಲೇಟ್ ಮೇಕಿಂಗ್ ಪ್ರಾಸೆಸ್, ಮತ್ತು ರಿಲೆವೆಂಟ್ ಆ್ಯಕ್ಟ್ಸ್ ಆ್ಯಂಡ್ ರೂಲ್ಸ್. ಇದು ಬಾಯ್ಲರ್ಸಿಂದು ಇದೊಂದು ಸ್ವಲ್ಪ ತಿಳ್ಕೊಂಡ್ರೆ ಪೇಪರ್ ಈಸಿಯಾಗಿ ಕ್ಲಿಯರ್ ಮಾಡಬೇಕು. ಹೇಳಬೇಕಂದ್ರೆ ಈ ಪೇಪರ್ ಕೂಡ ಡಿಫಿಕಲ್ಟಿ ಇಲ್ಲ, ಯಾಕಂದರೆ ಆಲ್ಮೋಸ್ಟ್ 70% ಮೆಕ್ಯಾನಿಕಲ್ ಸಿಲೆಬಸ್ ಇದೆ, 70% ಇನ್ನು 30% ಮಾತ್ರ ಇದಿದೆ. ಸೊ ಈ ಪೋಸ್ಟನ್ನು ನಾವು ಮೆಕ್ಯಾನಿಕಲ್ ಮೇಲೆ ಚೆನ್ನಾಗಿ ನಾಲೆಡ್ಜ್ ಗೇನ್ ಮಾಡ್ಕೊಂಡು ಈ ಪೇಪರ್ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡ್ಕೊಂಬಿಟ್ರೆ ಅಂದರೆ ಈ ಟಾಪಿಕ್ಸ್ ಬಗ್ಗೆ ಈಸಿಯಾಗಿ ಪೇಪರ್ನ ಕ್ಲಿಯರ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಏನಂತ ಹೇಳಿದ್ರೆ ಜಿಯಾಲಜಿಸ್ಟ್, ಇದು ನಮಗೆ ಬೇಕಾಗಿಲ್ಲ, ಸಿವಿಲ್ ಡಿಪಾರ್ಟ್ಮೆಂಟ್ ಅವ್ರದ್ದು. ಬೇಕಂದರೆ ಈ ನೋಟಿಫಿಕೇಷನ್ನ ಪಾಸ್ ಮಾಡಿಕೊಂಡು ಅಥವಾ ನೋಟಿಫಿಕೇಷನ್ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ನಿಮಗೆ ಸಿಲೆಬಸ್ ಬಗ್ಗೆ ಈಗ ಕಂಪ್ಲೀಟ್ ಐಡಿಯಾ ಬಂದಿದೆ ಅನಿಸುತ್ತೆ. ಮೆಕ್ಯಾನಿಕಲ್ದು ಎಲ್ಲ 3 ಡಿಪಾರ್ಟ್ಮೆಂಟಲ್ಲೂ ಮೆಕ್ಯಾನಿಕಲ್ ಸಿಲೆಬಸ್ ನೋಡಿದ್ದೀರಾ. ಒಂದು ಡಿಪಾರ್ಟ್ಮೆಂಟ್ ಮಾತ್ರ ಕೆಮಿಕಲು, ಎಲೆಕ್ಟ್ರಿಕಲ್ ಹಾಗೂ ಸೇಫ್ಟಿ ಸ್ಟ್ಯಾಂಡರ್ಡ್ಸ್ ಬಗ್ಗೆ ಕೇಳಿದ್ದಾನೆ. ಸೊ ಇನ್ನು ಉಳಿಕಿರೋ 2 ಡಿಪಾರ್ಟ್ಮೆಂಟ್ದು ಮೆಕ್ಯಾನಿಕಲೇ ಕಂಪ್ಲೀಟಾಗಿ ಮೆಕ್ಯಾನಿಕಲ್ ಇದೆ. ಸೊ ಪ್ಯೂರಾಗಿ ಪ್ರಿಪೇರ್ ಆದರೆ 100% ಅಸಿಸ್ಟೆಂಟ್ ಡೈರೆಕ್ಟ್ರಿ ಪೋಸ್ಟು ಯಾವುದು ಬಾಯ್ಲರ್ಸ್ ಒಳಗಡೆ ಇತ್ತಲ್ಲ ಅದು ಅಸಿಸ್ಟೆಂಟ್ ಡೈರೆಕ್ಟ್ರಿ ಫಾರ್ ಬಾಯ್ಲರ್ಸು, ಮತ್ತು ಅಸಿಸ್ಟೆಂಟ್ ಇಂಜಿನಿಯರಿಂಗ್ ಪೋಸ್ಟು ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟು ಈಸಿಯಾಗಿ ಕ್ಲಿಯರ್ ಮಾಡ್ಬೋದು. ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ WRD. ಇನ್ನೊಂದು ಅದೂ ಇದೆಲ್ಲ ಅಸಿಸ್ಟೆಂಟ್ ಡೈರೆಕ್ಟ್ರಿ, ಅದೂ ಒಂದು ಸ್ವಲ್ಪ 30% ನಮ್ಮ ಮೆಕ್ಯಾನಿಕಲ್ ಇದೆ. ಇನ್ನು ಉಳಿಕಿರೋದು 30 ಪ್ಲಸ್ ಇನ್ನೊಂದು ಲಾಸ್ಟದು ಒಂದು 20% ಅಂತ ಇಟ್ಕೊಳ್ಳಿ. ಇನ್ನು 50% ಕೆಮಿಕಲ್ ಇಂಜಿನಿಯರಿಂಗ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಒಂದು ಸ್ವಲ್ಪ ನಾಲೆಡ್ಜ್ ಗೇನ್ ಮಾಡಿಬಿಟ್ರೆ ಆ ಪೇಪರ್ನ ಈಸಿಯಾಗಿ ಕ್ಲಿಯರ್ ಮಾಡಾಕ್ಬೋದು. ಸೊ ಸಿಲೆಬಸ್ ಈ ಥರ ಇದೆ, ಫಾರ್ಮೇಟ್ ಈ ಥರ ಇದೆ. ಸೊ ನಿಮಗೆ ಏನಾದರೂ ಡೌಟ್ಸ್ ಇನ್ನೂ ಇದ್ರ ಮೇಲೆ ಇತ್ತು ಅಂತಂದರೆ ನೀವು ನನಗೆ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ. ಕೋರ್ಸ್ ಬಗ್ಗೆ ಹೇಳಿದ್ದೀನಲ್ಲ, ಸೊ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕೋರ್ಸು ನಾನು ಇನ್ನೊಂದು 7 ಡೇಸಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿರ್ತೀನಿ. ಸೊ ಯಾರೆಲ್ಲ ಮುಂಚೆನೇ ಕಾಲ್ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೀರಾ ನಾನು ಅವ್ರಿಗೆ ಕೋರ್ಸ್ ಸ್ಟಾರ್ಟ್ ಆಗಿದೆ ನಿಮಗೆ ತಿಳಿಸ್ತೀನಿ. ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲು ಯಾವುದರಲ್ಲಿ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ. ಇನ್ನು ಉಳಿಕಿರೋ 2 ಡಿಪಾರ್ಟ್ಮೆಂಟು ನಾನು ನಿಮಗೆ ತಿಳಿಸ್ಬಿಟ್ಟು ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಒಂದು 3 ಡೇಸ್ ಒಳಗಡೆ. ಸೊ AE ಮೆಕ್ಯಾನಿಕಲ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಯಾರೆಲ್ಲ ಪ್ರಿಪೇರ್ ಆಗಬೇಕಂತ ಅಂದ್ಕೊಂಡಿದ್ರೆ ನಮ್ಮಲ್ಲಿ ಕೋರ್ಸ್ ಅವೈಲೇಬಲ್ ಇರುತ್ತೆ. ನೀವು ಈ ನಂಬರ್ಗೆ ಕಾಲ್ ಮಾಡೋದು 9964600913. ಈ ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ನಾನು ನಿಮಗೆ ಆ ಕೋರ್ಸಿನ ಡೀಟೇಲ್ಸ್ ಕಂಪ್ಲೀಟಾಗಿ ಕೊಡ್ತೇನೆ. ಓಕೆನಾ. ಸೊ ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಷ್ಟು ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.